ಪುರಿ ಬತ್ತೆಂಡ ಬಂತು ಒಳ್ಳೆ ಟಗರ ತರ ಹಿಂಗ್ ಹೋಗ್ತಾ ಇದೀನಿ ಗೋಡೆಗೆ ಹೊಡ್ಕೊಳಕ್ಕೆ. ಶ್ರದ್ಧಾಂಜಲಿ ಸುಖೇಶನಿಗೆ ಬಂದಿನ ಫೋಟೋ ಮಲ್ಲ ನಾನು ಚೂಂತ ಅಂದ್ರೆ ರಡ್ಡು ಕೊಂಜ ನಕಲು ಬ್ಯಾನರ್ ತಿಪ್ಪಿನಿ ಯೋಚನೆ ಎನ್ನ ನೆಗೆಟಿವ್ ನಾನು ಹೇಳ್ತೇನೆ ಅವರಿಗೆ. ನಾನು ಅವರ ಕಿವಿ ಹತ್ರ ಪದ್ಯ ಹೇಳ್ತೇನೆ ಅದು ಅವರಿಗೆ ಬೆಚ್ಚ. ನೆಗೆಟಿವ್ ಒಂದು ಬಟ್ಟ ಪಟ್ಟಿನ ಬಿಡ್ತೀನಿ ಮಸ್ತ್ ಬೇಜಾರ್ತದೆ ನಿಮ್ಮ ಬಗ್ಗೆ ಬರ್ತಾರೆ. ಸೊ ನಿಮ್ಮ ಮುಖ ತುಂಬಾ ಸೊಗಡಿದ್ದ ಬನ್ನಲ್ಯಾ? ಸೊ ಮಂಗಳೂರು ಕನ್ನಡ ನಾನು ಹೇಗೆ ಮಾತಾಡ್ತೇನೆ ನಾನು ಹಾಗೆ ಮಾತಾಡ್ತೇನೆ. ನೀನೆಂತ ನೋಡುದು ಮಗ ದೀಪೆ? ಆಕ್ಚುಲಿ ನನ್ನ ಕನ್ನಡ ಉಂಟಲ್ಲ ಒಳ್ಳೆ ಇದೆ. ನಾನು ಮಂಗಳೂರಿನವರೊಟ್ಟಿಗೆ ಮಾತಾಡುವಾಗ ಮಾತ್ರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನಾಟ್ ಸೊ ಪ್ರೊಫೆಷನಲ್ ತುಳು ಬ್ಲಾಗ್. ಇನ್ನೊಂದು ಔಟ್ಡೋರ್ ಶೂಟ್ ವೆರಿ ಸ್ಪೆಷಲ್ ಲೊಕೇಶನ್ ಉಲ್ಲ ನಮ್ಮ ಇನಿ ಒಂದು ತಣ್ಣೀರ್ ಬಾವಿ ಅಲ್ಪ ಭಾರಿ ಶೋಕ್ದ ಲೊಕೇಶನ್ ವೆರಿ ಇಂಟೀರಿಯರ್ ಅಣ್ಣ ಮಸ್ತ್ ಪೊರ್ಲುಂಡು ಈ ಜಾಗೆ ಮುಲ್ಪ ಇನಿ ಒಂಜಿ ಸ್ಪೆಷಲ್ ಶೂಟ್ಗೆ ಬರೋದಿಲ್ಲ. ಮಾರ್ನೆಮಿ ಪನ್ಪುನ ಒಂಜಿ ಮೂವಿ ಉಂಡು, ಕನ್ನಡ ಮೂವಿ ರಿಲೀಸ್ ಆವೊಂದುಂಡು ನಮ್ಮ ಊರ್ದಕಲ್ನನೆ ಮೂವಿ. ಸೊ ಐತ ಬಗ್ಗೆ ಒಂಚೂರು ಚಿಟ್ ಚಾಟ್ ಮಲ್ಪರೆ ಇನಿ ನಮ್ಮ ಇಡೆಗೆ ಬೈದ. ಫಸ್ಟ್ಲಿ ನಮ್ಮ ಆ ಮೂವಿದ ಡೈರೆಕ್ಟರ್ನ ಇಂಟ್ರೊಡ್ಯೂಸ್ ಮಲ್ತೊಂದಲ್ಲ. ಪ್ಲೀಸ್ ವೆಲ್ಕಮ್ ರಿಷಿತ್ ಶೆಟ್ಟಿ. ವೆಲ್ಕಮ್ ಟು ದ ಪವರ್ ಹೌಸ್ ವೈನ್ಸ್. ಎಂಚೊಲ್ಲರಿ? ನಾನು ಸೂಪರ್ ಸರ್. ಈರೆಂಚೊಲ್ಲ ನಮಲ ಸೌಖ್ಯ ಪನ್ಲೆ ಮಾರ್ನಮಿದ ಬಗ್ಗೆ ದಾದೆಂದು ಮಾರ್ನಮಿ ಒಂಜಿ ನಮ್ಮ ಕುಡ್ಲದ ಕತೆ. ಕುಡ್ಲದ ನಡಪುನಂಚಿನ ಒಂಜಿ ಲವ್ ಸ್ಟೋರಿ, ಒಂಜಿ ರಿವೆಂಜ್ ಸ್ಟೋರಿ, ಒಂಜಿ ಡ್ರಾಮಾ, ಒಂಜಿ ಸೆಂಟಿಮೆಂಟ್, ಒಂಜಿ ಆಕ್ಷನ್ ಮಾತ ಉಂಡು. ಒಂಜಿ ಪವರ್ ಪ್ಯಾಕ್ ಮೂವಿ. ಸೊ ಮಲ್ತಾ ಇತ್ತೆ ಬರೋದಿಲ್ಲ. ಏಪ ಐಡಿಯಾ ಒಂಜಿ ಬತ್ತೀನಿ ಇಂಚಿನ ಒಂಜಿ ಮಲ್ಪೊಡು ಮಾರೆ ಊರ್ದ ಕತೆ ಮಲ್ಪೊಡು. ಎಸ್ ನಾನು ಫಸ್ಟ್ ಹಿಡ್ದು ಏನು ಮೂವಿ ಮಲ್ಪರೆ ಥಿಂಕ್ ಮಲ್ಪನಾಗನೇ ಊರ್ದ ಕತೆನೇ ಮಲ್ಪೊಡು. ದಾಯಪಂಡ ನಮಗೆ ಗೊತ್ತಿಪ್ಪುಂಡು ಮತ್ತೆ ನಮಗೆ ಎಕ್ಸ್ಪೀರಿಯನ್ಸ್ ಆದಿಪ್ಪು. ಸೊ ಅಂಚಾದ ಕತೆ ನಾಡೊಂದಿತ್ತ. ಸೊ ಎಂಕೆ ನನ್ನ ಫ್ರೆಂಡ್ ಅವ್ರಿ ಸುದಿಯಾರಿ ಅನ್ಪಂಡು ಕುಡ್ಲದಾಯನೆ. ಸೊ ಆಯನೊಟ್ಟಿಗೆ ನಾನು ಒಂಜಿ ಮೂವಿಗೆ ರೈಟಿಂಗ್ ಕುಲ್ದಿತ್ತೆ. ಅಪ್ಪಾಗ ಆಯೆ ಒಂಜಿ ಲೈನ್ ಪಂಡೆ ಇಂಚ ಒಂಜಿ ಲೈನ್ ಉಂಡು ನಮ್ಮ ಊರದ ಕತೆ ಪಂಡು. ಸೊ ಅವು ಮಸ್ತ್ ಇಂಟ್ರೆಸ್ಟಿಂಗ್ ಅದು ತೋಜುಂಡು ಎಂಕ್ ಆಯ್ತಾ. ಬೊಕ್ಕ ಅವೆನ್ ಮಸ್ತ್ ಡೆವಲಪ್ ಮಲ್ತದು ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಮಾತ ಆಯಿ ಬೊಕ್ಕ ನಾವು ಇಟ್ ಹ್ಯಾಸ್ ಕೇಮ್ ವೆರಿ ವೆಲ್ ಅಂದೆ ಎಂಕಲ್ ಟ್ರೇಲರ್ ತೂಯ ನಿಕಲ್ಲ ತೂಲೆ ಲಿಂಕ್ ಡಿಸ್ಕ್ರಿಪ್ಷನ್ ಪಾಡ್ದುಪ್ಪ ಪೋದ್ವಾರ ಚೆಕ್ಔಟ್ ಮನ್ಪ್ಲೆ. ಆ ಟ್ರೇಲರ್ ತೂನಾಗ ಒಂಚೂರು ಪಿಲಿತ ಪುರ ವೈಬ್ ಉಂಡು. ಪಿಲಿತ ಪುರ ವೈಬ್ ಈರ ಎಲ್ಲಿಯಪ್ಪನಾಗ ಮಸ್ತ್ ಕನೆಕ್ಷನ್ ಇತ್ತು ನಾ ಪಿಲಿತೊಟ್ಟಿಗೆ ಇಂಚ ಊದುಗು ಪುರ ಪೋಂದಿತ್ತಾರ ಅದಾದೆ. ಎಸ್ ನಮ್ಮ ತೂ ಒಂದಿತ್ತ. ಬಟ್ ಯಾನ್ ಕುಂದಾಪುರದಾಯ ಆಕ್ಚುಲಿ ನಾನು ಕುಡ್ಲದಾಯ ಆತ್ ತುಳು ಪಾತ್ರ ಒಂದಿಲ್ಲ ಅವಳ ಮ್ಯಾನೇಜ್ ಮಲ್ತೊಂದಿಲ್ಲ ಬತ್ ಕಲ್ತಾರತ್ತೆ ತುಳು. ಸೊ ಯಾನ್ ಕುಂದಾಪುರದಾಯ ಪಿಲಿತ ನಮಕ್ಲ ಕನೆಕ್ಷನ್ ಉಂಟು. ಇತ್ತೆ ನಮ್ಮ ಕುಂದಾಪುರದ ಕಲ್ಚರ್ ಆವೋಡು ನಮ್ಮ ಮುಲ್ತ ಮಂಗಳೂರದ ಕಲ್ಚರ್ ಆವೋಡು ಆಲ್ಮೋಸ್ಟ್ ಇಟ್ಸ್ ಸಿಮಿಲರ್. ಸೊ ಎಂಕ್ಲ ಪಿಲಿತ ಬಗ್ಗೆ ಒಂಜಿ ಇಂಟ್ರೆಸ್ಟ್ ಇತ್ತಂದ ದಾದ ಇಂಚಿನ ಪಂದು ಸಿನಿಮಾ ಮಲ್ಪುನಾಗ ನಮ್ಮ ಒಂದು ಆತ್ ರಿಸರ್ಚ್ ಮಲ್ತ ಇತ್ತೆ ನಮ್ಮ ರಾಮದಾಸ್ ಅನ್ನ ಮೈಮ್ ರಾಮದಾಸನ ಅವಡು ಬೊಕ ಪಿಲಿತ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಉಪ್ಪುನಾರು, ಜಾಸ್ತಿ ಐತ ಬಗ್ಗೆ ಜ್ಞಾನ ಉಪ್ಪುನಾರು, ಅಕಲ್ ಮಾತ ನಾಲೆಡ್ಜ್ ಉಪ್ಪುನಾರು, ಅಕಲ್ ಮಾತ ಕಾಂಟ್ಯಾಕ್ಟ್ ಮಲ್ತದ್ದು ಅಕಲಡ ಒಂತೆ ಕೇಂದ್ರ ದಾದ ಇಂಚ ಬಂದು. ಸೊ ನಮ್ಮ ಮೂವಿಡ್ಲ ಪಿಲಿತ ವಿಷಯ. ಥ್ಯಾಂಕ್ ಯು ಸರ್. ನಮ್ಮೊಟ್ಟಿಗೆ ಮಾರ್ನಮಿ ಮೂವಿದ ಹೀರೋಯಿನ್ ಅಲ್ಲಿ ಚೈತ್ರ ಜೆ ಆಚಾರ್. ಹೌ ಆರ್ ಯು? ಐ ಆಮ್ ಗುಡ್. ನಮ್ಮ ಮೇರೇನು ಟೋಬಿಡ್ ದೂತ ಸಪ್ತಸಾಗರ ದೂತ ಹೆಚ್ಚಿನ ಪೂರ ಪರ್ಫಾರ್ಮೆನ್ಸ್ ಒಂಜಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬೊಕ್ಕ ಸಿಂಗಿಂಗ್ ಪೂರ ಚೈತ್ರ ಜೆ ಆಚಾರ್. ಫಸ್ಟ್ಲಿ ಈಗ ಕನ್ನಡದಲ್ಲಿ ಮಾತಾಡ್ತಿರೋದು ನಂಗೆ ಅರ್ಥ ಆಗ್ತದೆ. ಸೊ ಶಿಫ್ಟ್ ಮಾಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲ ಯಾರು ನೀನು ಕನ್ನಡ ಪಾತೇರು ಮೇಡ ಇನ್ನು ಕನ್ನಡಕ್ಕೆ ಒಂಜಿ ಎಡ್ಡೆ ಕಮೆಂಟ್ ಪಣ್ಣಕ್ಲೆ ಬಾರಿ ಖುಷಿ ಆಗ್ಕೊಂಡು. ಎಸ್ ಇದು ನನ್ನ ಪ್ರಶ್ನೆ ಅಂತ ಅಂದರೆ ಈಗ ಫಸ್ಟ್ಲಿ ಜನರಿಗೆ ನಿಮ್ಮದು ಮಂಗಳೂರು ಕನೆಕ್ಷನ್ ಬಗ್ಗೆ ಬೇಕು. ಈಗ ನೀವು ಮೂವೀಸ್ ಎಲ್ಲ ಮಾಡೋದು ನಮ್ಮ ಊರಿನ ಜನರ ಜೊತೆ. ಸೊ ವಾಟ್ ಈಸ್ ಯೋರ್ ಕನೆಕ್ಷನ್ ವಿತ್ ಮಂಗಳೂರು? ನನ್ನ ಫಸ್ಟ್ ಸಿನಿಮಾದಿಂದ ನಾನು ಮಂಗಳೂರಿಗೆ ಬಂದು ಹೋಗೇ ಇದ್ದೀನಿ. ಏನಾದರೂ ಒಂದು ರೀಸನ್ಗೆ ಬಂದು ಹೋಗೇ ಇದ್ದೀನಿ. ಸೊ ಹಾಗಾಗಿ ಐ ಸ್ಟಾರ್ಟೆಡ್ 2017 ಇಲ್ಲ 18 ಹಂಗೆ ಸ್ಟಾರ್ಟ್ ಮಾಡಿದೆ. ಅಲ್ಲೇ ನಾನು ಮಹಿರಾ ಅಂತ ಒಂದು ಸಿನಿಮಾದಲ್ಲಿ ಅದು ಇಲ್ಲೇ ಹೊನ್ನಾವರ ಅಲ್ಲಿ ಇಲ್ಲಿ ಮಂಗಳೂರು ಇಲ್ಲೇ ಶೂಟ್ ಆಗಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಪ್ರತಿ ಸಿನಿಮಾಗೂ ಬಂದು ಹೋಗಿದ್ದೀನಿ. ಆ್ಯಂಡ್ ರಾಜ್ ಅಲ್ಲಿಂದ ಪರಿಚಯ ಆದರು, ರಾಜ್ ಬಿ ಶೆಟ್ಟಿ ಆ್ಯಂಡ್ ಅವರ ಚಿತ್ರತಂಡ ಎಲ್ಲವೂ ಪರಿಚಯ ಆಗಿದ್ದು. ಸೊ ಮಂಗಳೂರಿಗೆ ಬಂದಾಗ ಒಂದು ಮನೆ ಇದೆ, ಫಿಕ್ಸ್ ಒಂದು ಮನೆ. ಸೊ ಅವ್ರನ್ನ ಮೀಟ್ ಮಾಡದೆ ಹೋಗಲ್ಲ ನಾನು ಹಾಗೆ. ಸೊ ಅದು ಮಂಗಳೂರು ಪರಿಚಯ ನನಗೆ ಜಾಸ್ತಿ. ಆ್ಯಂಡ್ ಇಲ್ಲಿದು ಆಫ್ಕೋರ್ಸ್ ಮಂಗಳಾದೇವಿ ಟೆಂಪಲ್ಗೆ ಬಂದಾಗ ವಿಸಿಟ್ ಮಾಡದೆ ಹೋಗಿದ್ದಿಲ್ಲ. ಸೊ ಅದು ಒಂದಿದೆ. ಸೊ ಯಾ ದಟ್ ಈಸ್ ಮೈ
ಕನೆಕ್ಷನ್. ಫುಡ್ ಜನರಲಿ ಫುಡ್. ನಾನ್ ನಾನ್ ವೆಜಿಟೇರಿಯನ್ ಅಲ್ಲ, ಎಲ್ಲ ಆಡ್ಕೊಳ್ತಾರೆ. ಇವಳು ಏನು ಇವಳಿಗೆ ಏನ್ ತಿನ್ಸೋದು, ವೆಜ್ ಅಲ್ಲಿ ಏನ್ ತಿನ್ಸಕ್ಕಿದೆ ಇವಳಿಗೆ, ನಾನ್ ವೆಜಿಟೇರಿಯನ್ ಆಗಿದ್ರೆ ನಿಂಗೆ ಎಂತೆಂತ ಫುಡ್ ಸಿಗ್ತೈತೆ ಗೊತ್ತಾ ಇಲ್ಲಿ ಅಂತ. ಬಟ್ ಅವ್ರು ತಿನ್ನೋದನ್ನ ನೋಡಿ ನಾನು ಖುಷಿ ಪಟ್ಕೊಳ್ತಾ ಇದ್ದೀನಿ. ಆದ್ರೆ ಇಲ್ಲಿ ಬಂದು ಒಂದು ಪಬ್ಬಾಸ್ ಐಸ್ ಕ್ರೀಮ್ ಅದೆಲ್ಲ. ಓ ಎಸ್ ಪಬ್ಬಾಸ್ ಐಸ್ ಕ್ರೀಮ್ ನನ್ಗೆ ಗಡ್ಬಡ್ ತುಂಬಾ ಇಷ್ಟ. ದಟ್ ಇಸ್ ಮೈ ಫಸ್ಟ್ ಫೇವ್ರೆಟ್. ಅದಾದ್ಮೇಲೆ ಈಗ ಏನೋ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಅದು ಎಲ್ಲ ಬಂದಿದೆಯಲ್ಲ, ನಾವು ಐ ಆಮ್ ಎಂಜಾಯಿಂಗ್ ದಟ್ ಆಲ್ಸೋ. ಓಕೆ, ಈಗ ಮೂವೀಸ್ ಬಗ್ಗೆ ಮಾತಾಡುವ. ಮಾರ್ನಿಮಿ ಮೂವಿಯಲ್ಲಿ ನಿಮ್ದು ಎಂತ ಕ್ಯಾರೆಕ್ಟರ್? ಯೂಶುವಲಿ ಪೀಪಲ್ ಎಕ್ಸ್ಪೆಕ್ಟ್ ಸಮ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಫ್ರಮ್ ಯು. ಸೊ ನಿಮ್ದು ಕ್ಯಾರೆಕ್ಟರ್ ಅಂತ ಇದರಲ್ಲಿ ದೀಕ್ಷಾ ಅಂತ ನನ್ನ ಕ್ಯಾರೆಕ್ಟರ್ ನೇಮ್. ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದ್ರೆ ಈ ಪಾತ್ರ ಹೆಂಗೆ ಅಂದ್ರೆ ಶಿ ಇಸ್ ವೆರಿ ಇಂಪಲ್ಸಿವ್ ಅಂಡ್ ಆನ್ ಸ್ಪಾಟ್ ಏನೋ ಒಂದು ಡಿಸೈಡ್ ಮಾಡ್ತಾಳೆ, ಆಮೇಲೆ ಅದಕ್ಕೇನೋ ಅವಳು ಇದೆ, ಶಿ ವಿಲ್ ನಾಟ್ ರಿಗ್ರೆಟ್ ಹರ್ ಚಾಯ್ಸಸ್. ಅನ್ಸಿದ್ ಹೇಳ್ತಾಳೆ, ಇಲ್ಲ ಅನ್ಸ್ದಂಗೆ ನಡ್ಕೊಳ್ತಾಳೆ. ಅದು ಒಳ್ಳೇದೋ ಕೆಟ್ಟದೋ, ಸಮಾಜದ ಕಣ್ಣಿಗೆ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಬಟ್ ಅವಳು ಅದಕ್ಕೆ ವರಿ ಮಾಡಲ್ಲ. ನನ್ಗೆ ಇವಾಗ ಇದು ಅನಿಸ್ತು ಅದನ್ನ ನಾನು ಮಾಡ್ತೀನಿ ಅಂತ. ಚೈತ್ರ ಆಗಿ ನಾನು ಅದು ಅಲ್ವೇ ಅಲ್ಲ. ಸೊ ಐ ಥಿಂಕ್ ಸೋ ಮಚ್ ಬಿಫೋರ್ ಡೂಯಿಂಗ್ ಸಮಥಿಂಗ್ ಅಂಡ್ ಐ ಒಂದು ಓವರ್ ಥಿಂಕರ್ ಆಲ್ಸೋ. ಸೊ ಇದು ಮಾಡಿದ್ಮೇಲೂ ಇದು ಕರೆಕ್ಟಾ, ಇದು ಹಿಂಗೆ ಮಾಡ್ಬೇಕಿತ್ತಾ, ಇನ್ಯಾವ ಥರ ಮಾಡ್ಬೋದಿತ್ತು ಅಂತೆಲ್ಲ ಯೋಚನೆ ಮಾಡೋಳು. ಈ ಥರ ಟು ಪ್ಲೇ ಅ ಗರ್ಲ್ ಹೂ ಇಸ್ ಸೋ carefree is something that was new to me and it was interesting. But how do you prepare for that? Then after my preparation was to stop Chaitra from thinking. ಅವಳನ್ನ ಜಡ್ಜ್ ಮಾಡೋದು ಬಿಡ್ಬೇಕು ಫಸ್ಟ್. ನನ್ನ ಕ್ಯಾರೆಕ್ಟರ್ನ I had to like tell myself, like when I read let's say she's doing something ಅಂತ ಒಂದು ಸ್ಕ್ರಿಪ್ಟ್ ಅಲ್ಲಿ ಬರ್ದಿದ್ದಾಗ ನಾನು ಆಗಿದ್ರೆ ಯಾಕೆ ಇದನ್ನ ಮಾಡ್ಬೇಕು, ಇದು ಮಾಡದೇ ಇದ್ರೇನೆ ಚೆನ್ನಾಗಿತ್ತಲ್ಲ ಅಂತ ನಾನು. ಬಟ್ ಅದೇ ಸ್ಟಾಪ್ ಮಾಡ್ಬೇಕು, ಮಾಡ್ತಾಳವಳು ಮಾಡ್ಬೇಕು ಅಂತ ಅನ್ಕೊಂಡು ಮಾಡೋದಿದೆಯಲ್ಲ, ಟು ಓನ್ ಹರ್ ಅಂಡ್ ಬಿಕಮ್ ಹರ್ ವಾಸ್ ಸಮಥಿಂಗ್ ದಟ್ ಐ ಹ್ಯಾಡ್ ಟು ಪ್ರಿಪೇರ್ ಮೆಂಟಲಿ. ಅಂಡ್ ಅದು ವರ್ಕ್ ಆಯ್ತು. ಸ್ಕ್ರಿಪ್ಟ್ ಅಲ್ಲೂ ಚೆನ್ನಾಗಿ ಡೀಟೇಲಿಂಗ್ ಆಗಿ ಅವಳು ಹೆಂಗ್ ನಡ್ಕೊಳ್ತಾಳೆ, ಏನ್ ಮಾಡ್ತಾಳೆ ಮಾಡಲ್ಲ, ಅವಳಿಗೆ ಇಷ್ಟ ಏನು ಇಲ್ಲ ಅದೆಲ್ಲ ಇದ್ದಿದ್ರಿಂದ ಸೊ ಇಟ್ ಬಿಕೇಮ್ ಮೋರ್ ಈಸಿಯರ್ ಫಾರ್ ಮೀ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ಐ ಥಿಂಕ್. ಬಟ್ ಐ ಡೋಂಟ್ ನೋ ಹೌ ಇಟ್ಸ್ ಕಮ್ ಔಟ್. ನೀವು ನೋಡಿದ್ಮೇಲೆ ಹೇಳ್ಬೇಕು ನನಗೆ. ಹೌದು, ಟ್ರೇಲರ್ ಅಲ್ಲಿ ಚಂದ ಬಂದಿದೆ. ಈಗ ಇನ್ನೊಂದೆಂತಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಪಿಲಿದೆಲ್ಲ ಕಾನ್ಸೆಪ್ಟ್ ಉಂಟು, ಹುಲಿ ವೇಷದ ಕಾನ್ಸೆಪ್ಟ್ ಉಂಟು. ನೋಡಿದ್ದೀರಾ ಹುಲಿ ವೇಷ ಡ್ಯಾನ್ಸ್ ಎಲ್ಲ ನೋಡಿದ್ದೀರಾ? ನನಗೆ ಅಂದ್ರೆ ಪರಿಚಯ ಇದೆ. ನಾನು ಇಲ್ಲಿ ಬಂದಾಗ ದಸರಾ ಟೈಮ್ಸ್ ಅಲ್ಲೆಲ್ಲ ಬಂದಿಲ್ಲ, ಬಟ್ ನಾನು ಹುಲಿ ವೇಷದ ಬಗ್ಗೆ ಇಲ್ಲ ರಾಜ್ ಒಂದ್ಸರ್ತಿ ಇಲ್ಲಿ ಬಂದಾಗ ದಸರಾ ಟೈಮ್ ಅಲ್ಲಿ ತೋರಿಸಿದ್ದಿದೆ. ನಾನು ಒಂದು ಇವೆಂಟ್ ಪಿಲಿನಲ್ಲಿ ಸಮಥಿಂಗ್ ವಾಸ್ ಹ್ಯಾಪನಿಂಗ್. ಸೊ ಅಲ್ಲಿ ನಲಿಕೆ ಅಲ್ಲಿ ನೋಡಿದ್ದು ಒಂದ್ ಸ್ವಲ್ಪ ನೆನಪಿದೆ. ಅಂಡ್ ಇವ್ರುಗಳೆಲ್ಲ ಈ ಅರ್ಪಿ ಅಂತ ಇದ್ದಾರೆ ಒಬ್ರು ರಾಜ್ ಟೀಮ್ ಅಲ್ಲೇನೆ, ಅವರೆಲ್ಲ ಚೆನ್ನಾಗಿ ಅರ್ಪಿತ್ ಅಡಿಯಾರ್ ವರ್ಲ್ಡ್ ಫೇಮಸ್ ಗರುಡಗಮಲ ಎಲ್ಲ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಈಗ ಸೂ ಫ್ರಮ್ ಸೊ ಆಲ್ ದಟ್ ಫನ್. ಸೊ ಅವರು ಎಲ್ಲ ಮಾಡ್ತಾರೆ ಸ್ಟೇಜ್ ಮೇಲೆಲ್ಲ ಹಂಗೆ ಹುಲಿ ಕುಣಿತ ಮಾಡಿರೋದು ನೋಡಿದೀನಿ. ಸೊ ಆ ಪರಿಚಯ ಇದೆ. ನಾನ್ ಯಾವತ್ತೂ ಮಾಡಿಲ್ಲ, ಅವ್ರು ಮಾಡೋದ್ ನೋಡಿ ಖುಷಿ ಪಡೋದು. ನಾನು ನಿಮ್ಮನ್ನು ಮಾಡಿಸುವ ಹೇಳ್ಕೊಟ್ಟೆ ನಾನು ಮಾಡ್ತೇನೆ ಆಯ್ತಾ. ಲಾಸ್ಟ್ ಒಟ್ಟಿಗೆ ಸೇರಿದ ಡ್ಯಾನ್ಸ್ ಮಾರ್ನಿಮಿ ಮೂವಿದ ಹೀರೋ ಅಲ್ಲೇ ನಮ್ಮೊಟ್ಟಿಗೆ ರಿತ್ವಿಕ್, ಟೂ ಹ್ಯಾಂಡ್ಸಮ್ ಮ್ಯಾನ್. ಎಸ್, ಥ್ಯಾಂಕ್ ಯು. ಮಂಗಳೂರಿಗೆ ಫಸ್ಟ್ ಟೈಮಾ? ತುಂಬ ಸಲ ಬಂದಿದ್ದೀನಿ. ಹೌದಾ? ಶೂಟ್ ಎಲ್ಲ ಆಗಿರೋದು ಇಲ್ಲೇ ಅಲ್ವಾ? ಸೊ ಅದರ ಒಟ್ಟಿಗೆ ನನಗೆ ಮಂಗಳೂರು ಕನೆಕ್ಷನ್ ಅಂತಂದರೆ ನನ್ನ ಫ್ರಮ್ ಪಾಸ್ಟ್ 8 or 9 years ಇಂದ ಓಕೆ ಪುತ್ತೂರು ಮಹಾಲಿಂಗೇಶ್ವರಕ್ಕೆ ನಾನು ಎವ್ರಿ ಇಯರ್ ಬರ್ತೀನಿ. ಹೌದಾ? ಯಾಕೆ ಎಂತ ಸ್ಪೆಷಲ್ ಉಂಟಾ ಅಲ್ಲಿ? ನನಗೇನೋ ಒಂದು ಒಳ್ಳೆ ವೈಬ್ ಕ್ರಿಯೇಟ್ ಆಯ್ತು ಅಲ್ಲಿ ಆ ಟೆಂಪಲಲ್ಲಿ. ಸೊ ಅವಾಗಿಂದ ಅದೇನೋ ಕನೆಕ್ಷನ್ ನನಗೆ. ಹೌದಾ? ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಆ ಜಾಗಕ್ಕೆ? ನನ್ನೊಬ್ಬ ಫ್ರೆಂಡ್ ಇದ್ರು, ಮ್ಯೂಚುವಲ್ ಫ್ರೆಂಡ್ ಇದ್ದ ಇನ್ನೊಬ್ಬರು ಫ್ರೆಂಡ್ ಆದರು. ಅವರು ಹೀಗೆ ಮಾತಾಡ್ಬೇಕಾದ್ರೆ ನಮ್ಮ ಊರಿಗೆ ಒಂದ್ಸಲಿ ಬನ್ನಿ, ಒಂದು ಒಳ್ಳೆ ದೇವಸ್ಥಾನ ಉಂಟು ಅಂತ ಹೇಳಿದ್ರು. ನಾನು ದೇವಸ್ಥಾನ ಎಲ್ಲ ಹೋಗ್ಲಿಕ್ಕೆ ಏನಿದೆ ಅನ್ಕೊಂಡು ಒಂದ್ಸಲಿ ಹೋದೆ. ಒಂದಿನ ಒಂದು ಪಾಸಿಟಿವ್ ವೈಬ್ ನನಗೆ ಸಖತ್ ಮ್ಯಾಚ್ ಆಯಿತು. ಆವಾಗಿಂದ 8 years ಇಂದ ರೆಗ್ಯುಲರ್ ಬರ್ತಾ ಇದ್ದೀನಿ. ಹೌದು, ತುಂಬ ಜನ ಇದ್ದಾರೆ ಅಲ್ಲಿ ಹೋಗುವವರು. ಇದರಲ್ಲಿ ಪಿಲಿ ಎಲ್ಲ ಉಂಟು, ಹುಲಿ ವೇಷ ಉಂಟು, ಎಂಥ ಕನೆಕ್ಷನ್ ಉಂಟು ನೋಡಿದ್ದೀರಾ? ಹೀಗೆ ಹೋಗಿದ್ದೀರಾ ಪಿಲಿ ನಲಿಕೆ ಹಾಗೆ ಎಲ್ಲ ಊದಿಗೆ ಅದೇ ಪ್ರಿಪ್ರೇಷನ್ ಹಂತದಲ್ಲಿ ಕರ್ಕೊಂಡು ಹೋಗಿದ್ರು ನನ್ನ, ಹೇಗೆ ಮಾಡ್ತಾರೆ ಏನೆಲ್ಲ ಅಂತ ನೋಡಿದೆ. ಸೊ ಅವಾಗ ಅರ್ಥ ಆಯಿತು. ಅಂದರೆ ನೋಡೋದಕ್ಕೆ ತುಂಬ ಈಸಿ ಅದು, ಬಟ್ ಅದು ನಾನು ವೇಷ ಹಾಕಿದಾಗಲೇ ಗೊತ್ತಾಗಿದ್ದು ಇಟ್ಸ್ ವೆರಿ ಡಿಫಿಕಲ್ಟ್. ಹೌದಾ? ಹೇಗಿತ್ತು ಅದರದೊಂದು ಪ್ರಿಪ್ರೇಷನ್ ನನಗೆ ರಿಹರ್ಸಲ್ಸ್ ಎಲ್ಲ ಮಾಡಿಸಿದ್ರು. ಅದು ಹೇಳಿದ್ರಲ್ಲ, ನೋಡಬೇಕಾದ್ರೆ ತುಂಬ ಈಸಿ, ಏನೊಂದು ಬೀಟ್ ಬರ್ತಾ ಇರುತ್ತೆ, ಹೋಗಿ ಹಿಂಗೊಂದು ಇದೊಂದು ಹಾಕ್ತೀವಿ ಮುಗಿದ್ಬಿಡುತ್ತೆ ಅಂದ್ಕೊಂಡೆ. ಬಟ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಗೊತ್ತಾಗಿದ್ದು 30 seconds ಕುಣಿಯೋಕ್ಕಾಗಲ್ಲ, ಫುಲ್ ಸುಸ್ತಾಗ್ಬಿಡ್ತೀವಿ ನಾವು. ಬೇರೆ ಡಾನ್ಸ್ ಮಾಡೋದು ಬೇರೆ, ಇದು ಹುಲಿ ಬೇರೆನೇ ಇದು. ಆಮೇಲೆ ನನಗೆ ಸ್ಟಾರ್ಟ್ ಮಾಡಿದ್ರು ಪೇಂಟ್ ಹಾಕ್ಲಿಲ್ಲ. ಅದು 5 hours ಹಿಂಗೆ ನಿಂತ್ಕೊಂಡಿದ್ದೆ. ನನಗೆ 2 ಕೋಲ್ ಕೊಟ್ಟಿದ್ರು ಕೈಯಲ್ಲಿ, ಹಿಂಗೆ ನಿಂತ್ಕೊಂಡಿದ್ದೀನಿ ಹಿಂಗೆ. ಅವ್ರು ಹೇಳಿದ್ರು ಇದು ಹಾಕ್ಬೇಕಾದ್ರೆ ನಿಮಗೆ ಸ್ಮೆಲ್ ಒಂದು ಸ್ವಲ್ಪ ಇದಾಗ್ತದೆ ಅಂತ. ಸ್ಮೆಲ್ಲು ಒಂದು ಸ್ವಲ್ಪ ಕಿಕ್ ಹೊಡಿತು ನನಗೆ. ಆಮೇಲೆ ನನಗೆ ಒಂಥರ ಘಮ್ ಅಂತ, ನಾನು ಏನು ಇದೆಲ್ಲ ಏನು ಬೇರೆ ಆಗ್ತಿದ್ದಿಲ್ಲ ನನಗೆ ಅಂತ. ಆಯ್ತು ಬೆಲ್ಲ ತಿನ್ನಿ ಅಂತ ಬೆಲ್ಲ ತಿನ್ನಿಸಿದ್ರು. 5 hours ಹಿಂಗೆ ಇದ್ದೆ. ಓಕೆ. ಆಮೇಲೆ ಅದು ಒಂದು ಒಳಗೆ ವೈಬ್ರೇಷನ್ ಬರುತ್ತೆ, ಅದು ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಅದಾದ ನಂತರ ಹುಲಿ ವೇಷ ಬಿದ್ಮೇಲೆ ಆ ಬೀಟ್ಸ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ನೋಡೋ ರೀತಿ ಅದೆಲ್ಲ ಒಂಚೂರು ನನಗೆಲ್ಲೋ ಬೇರೆ, ನಾನು ಇದೆಲ್ಲವಲ್ಲ ನಾನು ಏನೋ ಬೇರೆ ಆಗ್ತಿದ್ದಿಲ್ಲ ಅಂತ ಅನಿಸ್ತಾ ಸ್ಟಾರ್ಟ್ ಆಯಿತು. ನನ್ನ ಅಸಿಸ್ಟೆಂಟ್ ಬಂದು ಸರ್ ಶಾರ್ಟ್ ರೆಡಿ ಅಂತಂದ. ನಾನು ಕೂತಿದ್ದೆ, ಬೀಟ್ಸ್ ಎಲ್ಲ ಕೇಳಿಸ್ತಾ ಇದೆ, ನಾನೊಂದು ಬೇರೆ ಝೋನಲ್ಲಿ ಇದ್ದೀನಿ. ನಾನು ಕರೆದ ಹಿಂಗೆ ಒಂದ್ಸರಿ ನೋಡಿದೆ ಅವನ್ನ,
ನನ್ನ ಪ್ರಕಾರ ನಾನು ನಾರ್ಮಲ್ ನೋಡ್ತಾ ಇದ್ದೀನಿ, ಬಟ್ ನನ್ನ ದೃಷ್ಟಿಕೋನ ಬೇರೆ ಆಗಿದೆ. ಅದು ಅವ್ನು ಸರ್ ಅದು ಅವ್ರು ಕರೆದು ನಾನಲ್ಲ ಅಂತ ನಾನು ಆಮೇಲೆ ರಿಯಲೈಸ್ ಆಯ್ತು, ನಾನೇ ಹಿಂಗೆ ನೋಡ್ತಾ ಇದ್ದೀನಿ. ಸೊ ಅದೊಂದು ಎಕ್ಸ್ಟ್ರಾ ಪವರ್ ಅನ್ನೋದು ನನಗೆ ಕ್ರಿಯೇಟ್ ಆಗ್ತಾ ಇತ್ತು. ಆ್ಯಂಡ್ ಇಟ್ಸ್ ಅನ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹೌದಾ? ಇದು ಎಷ್ಟು ದಿವಸದ ಶೂಟ್ ಎಲ್ಲ ಇತ್ತು? ಕ್ಲೈಮ್ಯಾಕ್ಸ್ ಬಂದು 4 to 5 days ಮಾಡಿದ್ವಿ. ನೀವು 4 to 5 days ರಂಗ ಹಾಕಿದ್ರ? ಯೊಬ್ಬ 4 to 5 days ಅಂದರೆ ಇಲ್ಲಿ ಊರಿನಲ್ಲಿ ತುಂಬ ಜನ ಹಾಗೆ ಆಗ್ತಾರೆ, ಬಟ್ ದೇ ಆರ್ ಲಿಲ್ ಎಕ್ಸ್ಪೀರಿಯನ್ಸ್ಡ್. ನನಗೆ ಹೇಳಿದದೆ ಅಂದರೆ ಹುಲಿ ವೇಷ ಎಲ್ಲರೂ ಹಾಕೋಕ್ಕಾಗಲ್ಲ, ತುಂಬ ಜನ ಬೇಡ್ಕೊಂತಾರೆ ಹಾಕೋಬೇಕು ಅಂತ, ಬಟ್ ಅವ್ರಿಗೆ ಆಗಲ್ಲ. ನೀವು ಪುಣ್ಯ ಮಾಡಿದ್ದೀರಿ, ನಿಮ್ಗೆ ಇದು ಸಿಕ್ಕಿದೆ ಅಂತ ಹೇಳಿದ್ರು. ಐ ಆಮ್ ಬ್ಲೆಸ್ಡ್ ಆ ವಿಷಯದಲ್ಲಿ. ಬಟ್ ಇನ್ನೊಂದು ಏನು ಡಿಫಿಕಲ್ಟ್ ಆಗಿದ್ದು ಅಂತಂದರೆ, ಅಂದರೆ ನಂಗೆ ಎಲ್ಲೂ ನಾನು ರಿಚುವಲ್ಸ್ನ ನನ್ನ ಕಡೆಯಿಂದ ಎಲ್ಲೂ ಅದು ಮಿಸ್ಟೇಕ್ ಆಗಬಾರ್ದು ಅಂತ ಅವ್ರು ಕೇಳಿ ನೀವೇನು ಮಾಡ್ತೀರಾ ಅಂತೆಲ್ಲ ಕೇಳಿದೆ. ನಾವು ಕುಡಿಯಲ್ಲ ಇಷ್ಟು ತಿಂಗಳಿಂದ, ನಾನ್ ವೆಜ್ ತಿನ್ನಲ್ಲ, ಸ್ಮೋಕ್ ಮಾಡಲ್ಲ, ನನಗೆ ಅದು ಯಾವುದೂ ಅಭ್ಯಾಸ ಇಲ್ಲ. ಸೊ ನಂಗೆ ಅದೇನು ಡಿಫಿಕಲ್ಟ್ ಆಗಲಿಲ್ಲ. ನೈಟ್ ಏನು ಮಾಡ್ತೀರಾ ಅಂತ ಕೇಳಿದೆ. ನೈಟು ನಾವು ಬಾಳೆಯಲ್ಲಿ ಹಾಕೊಂಡು ಮಲಗ್ತೀವಿ ಅಂತ ಹೇಳಿದ್ರು. ಡೈಲಿ ಇದು ವೇಷ ಹಾಕಬೇಕು 5 hour ಬೇಕು, ತೆಗಿಲಿಕ್ಕೆ ಮತ್ತೆ 2 hour ಬೇಕು. ಸೊ ನಾನು ಅಂದ್ಕೊಂಡೆ, ಸೊ ಡೈಲಿ ಅಷ್ಟು ಟೈಮ್ ಎಷ್ಟಾಗ್ಬಿಡುತ್ತೆ, ನಂಗೆ ಇದ್ದೇನೂ ಆಗಲ್ಲ, ಬೇಡ ನಾನು ಹಿಂಗೆ ಇರ್ತೀನಿ ಅಂತ ಹೇಳಿದೆ. ನಾನು 5 days ನಾನು ಹಾಗೆ ಇದ್ದೆ. ಸೊ ಡೈಲಿ ಹೋಟ್ಲಿಗೆ ಹೋಗೋದು, ಹೋಟ್ಲಿಗೆ ಹಂಗೆ ಹೋಗ್ತಿದ್ದೆ ನನಗೆ ಹುಲಿ ಥರ, ಎಲ್ಲರೂ ಹಿಂಗೆ ನೋಡೋಣ, ಓಕೆ ನೋಡಿ ಏನು ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ. ಸೊ ಫಸ್ಟ್ ಡೇ ಹೋದೆ, ಹೋಟೆಲ್ ನೆಲದ ಮೇಲೆ ಮಲ್ಕೊಂಡೆ. ಅದೆಲ್ಲ ಹಾಗೆ ಇತ್ತು. ಮಧ್ಯ ಚಳಿಗೆ ಎಚ್ಚರ ಆಯಿತು, ಮಿಡ್ ನೈಟ್ ಅಂದರೆ ಮಾರ್ನಿಂಗ್, ಯಾಕಂದರೆ ಫುಲ್ ನೈಟ್ ಶೂಟು, 4 ದಿನ ಕ್ಲೈಮ್ಯಾಕ್ಸ್ ಕೂಡ ನೈಟ್ ಶೂಟ್ ಇತ್ತು. ಸೊ ಬೆಳಗ್ಗೆ ಹೋಗಿ ಮಲಗಿದ್ದೆ, 6 ಗಂಟೆಗೆ ಪ್ಯಾಕಪ್ ಆಗ್ತಾಯಿತ್ತು. ರೂಮ್ ಹೋಗಿ ತಿಂದು ಮಲಗೋ ಅಷ್ಟಿದೆ 1 8 ಗಂಟೆ. ಚಳಿಗೆ ಎಚ್ಚರ ಆಯಿತು, ಹಿಂಗೆ ಎದಳಕ್ಕೆ ಹೋದೆ, ಚರ್ಮ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ಫ್ಲೋರ್ಗೆ. ಆ ಪೇಂಟ್ ಎಲ್ಲ ಇತ್ತಲ್ಲ, ಅದನ್ನು ತೆಗಿಯೋಕೆ ಅರ್ಧ ಗಂಟೆ ಹಿಂಗೆ 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 ಮಾಡ್ಕೊಂಡು ಸಾಹಸ ಮಾಡ್ಕೊಂಡು ತಗೊಂಡೆ. ಆವಾಗ ಅರ್ಥ ಆಯಿತು, ಹುಲಿ ವೇಷ ಅಷ್ಟು ಈಸಿ ಅಲ್ಲ ಅದು ಅಂದ್ಕೊಂಡಂಗೆ. 4 ದಿನ ಸೇಮ್ ಸ್ನಾನ ಇಲ್ಲ. ಆಮೇಲೆ ನಂಗೆ ನಾನೇ ನೆನೆಸ್ಕೊಂಡೆ, ಹುಲಿ ಯಾವ ಥರ ಸ್ನಾನ ಮಾಡ್ತಾ ಅಂತ ಕೇಳ್ತಾ ಇದ್ರಲ್ಲ ಯಾರು, ನಿಜ ಅದು ನಾನು ಮಾಡ್ತಿಲ್ಲ. ಅದಕ್ಕೆ ಹುಲಿ ನಾನು ಇವಾಗ ಏನು ಮಾಡ್ತಿರಲಿಲ್ಲ, ಮುಖ ತೊಳಿತಿರಲಿಲ್ಲ, ಸ್ನಾನ ಇಲ್ಲ, 4 days ಹಾಗೆ. ಅದರಲ್ಲಿ ಹೈ ಫೀವರ್ ಇತ್ತು. ನನಗೆಲ್ಲ ಎಫೆಕ್ಟ್ ಹೆಂಗೆ ಹೊಡಿತಾ ಇತ್ತು ಅಂದರೆ ಅಲ್ಲಿ. ಬಟ್ ಅಲ್ಲಿ ಆ್ಯಕ್ಷನ್ ಅಂದ ತಕ್ಷಣ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ್ಯಕ್ಷನ್ ಅಂದಾಗ ಆ ಎನರ್ಜಿಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಕಟ್ ಆದ ತಕ್ಷಣ ಹಿಂಗೆ ಹಿಡ್ಕೋಬೇಕಿದ್ದು, ಏನು ಎನರ್ಜಿ ಇಲ್ಲ ಬಾಡೀಲಿ. ಆ ಥರ ಹುಲಿ ವೇಷದ ಸ್ಪೆಷಲ್. ಆ್ಯಂಡ್ ಯಾರು ಹುಲಿ ವೇಷ ಹಾಕ್ತೀರಿ, ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಅದು ಈಸಿ ಥಿಂಗ್ ಅಲ್ವೇ ಅಲ್ಲ. ನೀವೆಲ್ಲೂ ತುಂಬ ದೊಡ್ಡ ಕೆಲಸ ಮಾಡ್ತಾಯಿದ್ದೀರಾ, ತುಂಬ ರೆಸ್ಪೆಕ್ಟ್ ನಿಮಗೋಸ್ಕರ. ಮಸ್ತ್ ಬಂಗ ಬೈದೇರು ಮೇರೆ ಪನ್ನಾಗನೆ ಗೊತ್ತಾಪುಂಡು. ಈಸ್ ರಿಯಲಿ ವರ್ಕ್ಡ್ ಹಾರ್ಡ್ ಫಾರ್ ದಿಸ್. ಮೇ ಬಿ ಇದು ನಿಮ್ಮ ಕರಿಯರ್ದೊಂದು ಮೋಸ್ಟ್ ಚಾಲೆಂಜಿಂಗ್ ರೋಲ್. ಡೆಫಿನೆಟ್ಲಿ ಹೌದು. ಸೊ ಮೇರೆ ಏತ್ ಹಾರ್ಡ್ ವರ್ಕ್ ಮಲ್ದೇರು ಐತ ರಿಸಲ್ಟ್ ನಿಕಲ್ ತೂಂಡ ಮಾತ್ರ ಗೊತ್ತಾಪಿನ್. ಯು ಶುಡ್ ವಾಚ್ ದ ಮೂವಿ. ಅಪಗ 6 4 ದಿನ ಅದಾದ ಬಂಗ ಬೈದೇರು ರಂಗ್ ಪಾಡ್ದು ಐಕೊಂಜಿ ರಿಸಲ್ಟ್ ತಿಕ್ಕಿಲಕ್ಕ ಮಾತಿರ್ಲ ತೂಲೆ ಮಾರ್ನೆಮಿ. ನಮ್ಮೊಟ್ಟಿಗೆ ಸ್ವರಾಜ್ ಶೆಟ್ಟಿ ಉಲ್ಲೇರು. ನಮ್ಮ ಊರ್ದಕ್ಲೆಗ್ ಮಸ್ತ್ ಒಂಜಿ ಇಷ್ಟ ಆ್ಯಸ್ ಅ ಪರ್ಫಾರ್ಮರ್, ಒಂಜಿ ಮಸ್ತ್ ಇಷ್ಟ ಪಂಡ ಸ್ವರಾಜ್ ಶೆಟ್ಟಿ. ನಿಕಲ್ಲು ಮಾತೆಲ್ಲ ತೂದು ಪರ್ಫಾರ್ಮೆನ್ಸ್ ಕಾಂತಾರಡ್ಲ ಸೂಪರ್ ಪರ್ಫಾರ್ಮೆನ್ಸ್. ಆ ಸ್ಕ್ರೀನ್ ಬನ್ನಾಗನೆ ಒಂಜಿ ಎನರ್ಜಿ ಅವು ಬೇತೆ ನೆಕ್ಸ್ಟ್ ಲೆವೆಲ್. ಯಾನ್ ಪರ್ಸ್ನಲಿ ಯಾರನ್ನ ಪರ್ಫಾರ್ಮೆನ್ಸ್ ಫ್ಯಾನ್. ಸ್ಟೇಜ್ ಅವಾರ್ಡ್, ಮೂವೀಸ್ ಅವಾರ್ಡ್ ಟಾಪ್ ನಾಚ್. ಅಂಚನೆ ಮಾರ್ನೇಮಿ ಮೂವಿಡ್ಲ ದಾದೆ ಒಂಜಿ ಟ್ರೇಲರ್ ತೂನಾಗ ಗೊತ್ತಾಪುಂಡು ದಾದನ ಸ್ಪೆಷಲ್ ಉಂಡು ನೆಟ್ಲ ಅಂತ. ದಾದಿ ಇರ್ನ ಕ್ಯಾರೆಕ್ಟರ್ ದಾದಿ ಎನ್ನ ಕ್ಯಾರೆಕ್ಟರ್ ಸುಕೇಶ್ ಪಂಪಿನ ಪುದಾರೆ ಬ್ಲ್ಯಾಕ್ ಟೈಗರ್. ಓ ಇತ್ತೆ ಮುಲ್ಪ ನಮ್ಮ ಬೇತೆ ಬೇತೆ ಟೀಮ್ ಲೀಡ್ ಒಂಜಿ ಬ್ಲ್ಯಾಕ್ ಟೈಗರ್ ಅಂದು ಉಪ್ಪೇರು. ಅಕ್ಲೇನು ಪಂಡ ಬೇತೆ ಟೀಮ್ ದಕುಲ್ ದೆತ್ತೊಂದು ಬೇತೆ ಬೇತೆ ಕುಲ್ ದೆತ್ತೊಂದು ಪೋಪೇರು ಅದು ಪಂಡ ಎಂಕ್ಲ ಟೀಮ್ ಬರೋಡು ಎಂಕ್ಲ ಅಂಚಿನ ಒಂಜಿ ಕುಡ್ಲಾಡು ನಮ್ಮ ಮೂವಿಡೆ ಆತ್ಮಲ ಪಿಲಿ ಅತ್ತ ಆ್ಯಕ್ಚುಲಿ ಬನ್ನಿ ಒಂಜಿ ಮಸ್ತ್ ವಾಂಟೆಡ್ ಟೈಗರ್ ಲೈಕ್ ರಡ್ಡು ಟೀಮ್ ದಕ್ಲಿಗ್ಲ ಬೋಡಿತೀನಿ ಒಂಜಿ ಟೈಗರ್ ಬ್ಲ್ಯಾಕ್ ಟೈಗರ್ ಮಾರನೇ ಮೇಲೆ ಆಂಡ ಈರ್ನ ನೆಕ್ ಇದಾದ ಪ್ರಿಪರೇಷನ್ ಇತ್ತದ ಪಂಡ ಈರು ತುಂಬ ಎಲ್ಲೆಡ್ದೆ ಪಿಲಿ ಅಲ್ಪನ ಬರೋ ಅಲ್ಪನ ಇಂಚ ನಲ್ತನ ಪಂಡ ಜಾಸ್ತಿ ನಲ್ತನ ಮೆಹಂದಿದ ಪಿಲಿ ಕರೆಕ್ಟ್ ತಾದು ಬರುತ್ತಾರೆ ಯಾರಾಗಿತ್ತಜಿ. ಬಟ್ ಒಂಜಿ 2-3 ದಿನ ಒಂಜಿ ಕ್ಲಾಸಿಗೆ ಪೋದು ಒಂಜಿ ತೆರಿಯೊಂಡೆ ಜಸ್ಟ್ ತೂದು ಓಕೆ ಅರ್ಪಿತ್ ಅಕಲ್ ಯಶ್ವಿನ್ ಬರೋಲ್ಲ ಅಕಲ್ ಬರೋ ಕ್ಲಾಸಿಗೆ ಪೋದು ಒಂಜಿ 2-3 ದಿನ ತೋಸ್ಪದೇರು ಎಂಚ ಯಶ್ವಿನ್ ಏನೇನು ಟ್ರೈನ್ ಬಂದ್ರೆ ಟ್ರೈನ್ ಪಂಡ ಇರಿಗೆ ಪಂದು ಕೊಡ್ತೀರಿ ಪಂಡ ಎಂಕ್ ಹೊರ ಗೊತ್ತಾಡುತ್ತೆ ದಾದ ಬೋರ್ಡ್ ಎಂಚಿನ ಬೋರ್ಡ್ ಒಂದು ಪಂದೆ. ಸೊ ಎಂಕ್ ತೋಚ್ಪದೇರು ಲೈಕ್ ಎಂಚ ಒಂದು ಅರ್ಪಿತ್ ಪುರ ನೀಟಾದ ಪಂದು ಕೊಡ್ದು ಹಿಂಗೆ ಆಬುಜಿ ಒಂದು ನೀ ಕಾಪುಡು ಮರ ಈ ಮನ್ಪು ಎಲ್ಲ ಒಂದು ಸ್ವಲ್ಪ ದಾಲದ ಮನ್ಪುರ ಬೊಚ್ಚಿನ ಬ್ರ ಬಂದು ಊದುದ ಇಂಕ ಎಸ್ಪೆಷಲಿ ಊದುದ ಬ್ಯಾಕ್ ಪುರ ಪೋಪುನದೆ ಅಪ್ರ ಗೊತ್ತು ಜೊತೆ ಡೈರೆಕ್ಟ್ ಪಿಲ್ನಲ್ಲಿ ಪನಮ್ಮ ಅಕ್ಲೆ ಬೋರ್ಡ್ ಇತ್ತಿನ ಊದುದ ಆ ಪಿರ ಪೋದು ಊದು ಗೊಡೆ ಪೋಡು ಎಂಚ ಪೋಡು ಏರ್ನ ಕಾರ್ಪುರ ಪತ್ತೋಡು ಬ್ಯಾಕ್ ಪೋಪಿನ ಪುರ ಉಂಡದು ಆ್ಯಂಡ್ ಪುರ ಒಂಚೂರು ಟ್ರೈನ್ ಬಂದಿರ ಹೆಂಗೆ ಇಟ್ ವಾಸ್ ವೆರಿ ಯೂಸ್ಫುಲ್. ಐ ಥಿಂಕ್ ಈರೊಂಚು ಟ್ರೈಲರ್ ಒಂದು ಎಲ್ಲಿ ಬಿಟ್ಟು ಬತ್ತುಪದ ಅದನ್ನು ಅಂದ ಅವು ರಂಗ್ ಪಾಟ್ನಲ್ಲ ಫಸ್ಟ್ ಟೈಮ್ ರಂಗ್ ಇಜ್ಜಿ ರಂಗ್ ರಡ್ಡು ಸರಿ ಪಾಡ್ದು ಒಂಜಿ ಶೋ ಫ್ರೆಂಡ್ಸ್ ಟೀಮಿಡ್ ವರ ನಮ್ಮ ಪಿಲಿ ಪಂದು ಒಂಜಿ ಡ್ರಾಮಾ ಬರ್ರೆತ್ತನ್ ಆ ಟೈಮಡ್ ಪ್ರೊಮೋ ಶೂಟ್ ಮನ್ಪುಗ ಒಂದು ಪಂದು ಏನ ಪಿಲಿ ಪಾಡ್ಪದಿತ್ತೀರಿ ಶೋ ಫ್ರೆಂಡ್ಸ್. ಸೊ ನೈಟ್ ಇಡೀ ಪಿಲಿಗೆ ಡ್ರಾಮಾದು ಬತ್ತದು ಪಿಲಿ ವೇಷ ಗುಂತದು ಕಾಂಡೆ ದೇವಸ್ಥಾನ ಪುರ ಪೋದು
ಮನದಾನಿ ಪಿಲ್ನಲಿಕ್ಕೆ ಸ್ಟೇಜ್ ನಲ್ತದು ಓ ಅಂದೆ ಪಿಲ್ನಲಿಕ್ಕೆ ಅಂದ್ರೆ ಮನದಾನಿ ಐದು ಬೇಕಾ ಸ್ಟೇಜ್ ಶೋ ಫ್ರೆಂಡ್ಸ್ ನಲಿಪೇರು ಅಲ್ಪ ನಲ್ತದ ಒಂಜಿ ಮಾಲೆ ಬರಬಾರ್ದೇರು ಬೈಯಗೆ ಕೂಡ ದೆತ್ತದು ಡ್ರಾಮಾ ಪೋತೆ ಒಂಜಿ ಎಕ್ಸ್ಪೀರಿಯನ್ಸ್ ಇತ್ತು ಬಟ್ ಮುಲ್ಪ ಇಂಚಾತಿ ಮುಲ್ಪ ಬಂಗೈ ಅವ್ರು ಒಂಜೇ ತಿಂತದೆ ಮುಲ್ತ ಆಜಿ ತಿಂತ ಪೀಲಿ ಹೆಂಗಲ್ಲ ಮಂಡ ಈಗ ಪ್ರತಿದಿನ ಸೇಮ್ ಅವಲಿತ್ತ ಇತರ ಒಂಜಿ ಪೇಂಟ್ ಹಾಕುವಿರು ಆ ಪೇಂಟ್ ಪೋದ ಮನದ ನೀರು ಪೇಂಟ್ ಕುಂತ ಬೇತಲಕಲ್ಲ ಹಾಕೋಲಿ ಮೂಲ ಹಂಚತ್ತದೆ ಸಿನಿಮಾ ಕಂಟಿನ್ಯೂಟಿ ಮಲ್ಲ ಒಂಜಿ ಅವಲ ಎಂಕ್ವರಿ ಬಾ ಆಯ್ತು ತೋನ್ರ ಇತ್ತಲ ಎಣ್ಣೆರೊಂದು ಉಪ್ಪೇನು ಆಯ್ತು ಡಿಸೈನ್ ಕಂದಿ ನಿಂಚೆ ಹುಚ್ಚುದ ಪುರ ಕಾರ್ದಾರಿ ಹಿಡಿದು ಪುರ ಆಯ್ಕೆ ಪೊಡಸು ಕುಲ್ಲಾರಿ ಮೂಜಿ ಗಂಟೆ ಒಂದಿತ್ತೆ ಕೂಡ ಫೋಟೋ ತಲಕ ಕರೆಕ್ಟ್ ಅದು ಬರ್ತದು ಡೈರೆಕ್ಟರ್ ಬತ್ ಬಂದ್ಬಿನಿ ಅವು ಒಂಜಿ ಪೊಡಸು ಒಂಚೂರು ಎಲ್ಲಿ ಆಂಡ ಕಾಡಿಡೋದಂತೆ ಮಲ್ಲ ಅಣ್ಣ ಮಕ್ಕಳು ಕುಡಾ ಪೇಂಟ್ ದೆತ್ತದು ಕುಡಾ ಪಾಡನು ಎರಡು ದಿನ ದೆತ್ತೊಂದಿತ್ತೆ ಡೈಲಿ ನೈಟ್ ಪೋಪಿನಿ ಕೂಡ 2 ಗಂಟೆ ಮಧ್ಯಾಹ್ನ ಬರ್ತದೆ ಪೇಂಟ್ ಕುಂತದ್ದು ನೈಟ್ ಕಾಣಬಿಟ್ಟು ಶೂಟ್ ಮಾಡ್ಕೊಂಡು ಪೋದು ಜಪ್ಪನು ಬೊಕಾಣ್ ಬಿಡ್ಚಿ ನನ್ನ ರಿಸ್ಕ್ ದತ್ತೊಂದಿಲ್ಲ ಜೀವನ ಉದ್ದರ ಆಪಜಿ ಇಲ್ಲ 2-3 ದಿನ ಉಡ್ದಿರ ಜವನಿರ್ಲ ಯಾರು ಬೊಕ್ಕ ಹಾಕ್ಲಿಲ್ಲ ಯಾರು ಬನ್ನಾಗ ಬೊಚ್ಚಿ ಮೇ ಜಪ್ಪು ಮೇ ಐಟೆ ಅಂದ ಬೊಕ್ಕ ಐಟೆ ಜೊತೆ ಹೋಯ್ತೀನಿ ಒಂಜಿ ನಮ್ಮ ಬಾತ್ ಗೊಂಜಿ ಪಾಡೋತ ಕಟ್ಟೊಂದು ಪೋಪಿನಿ ಐಟೆ ಬರ್ಪಿನಿ ಐಟೆ ಜಪ್ಪುನ್ ಒಡೆಗ್ಲ ಪೋತಿಚಿ ಬೊಕ್ಕಲ ಒಂಜಿ ಕೊಟ್ಟಿಟ್ಟು ಒಂಜಿ ಪ್ರೋಗ್ರಾಮ್ ಇತ್ತು ಬತ್ತದೇ ಆಗ್ಬಿಟ್ಟು ಪಂಡೇರು ಮುಂಚೆ ಮೋನೇನ್ ಮಾತ್ರ ಕ್ಲೀನ್ ಮಂತದ್ದು ಕೈ ನೀತು ಫುಲ್ ಡ್ರೆಸ್ ಪೂರ ಪಾಡ್ದು ಬರ್ತೀವಿ ಉಲ್ಲೆಡ್ ಪಿಲಿ ಆತು ಪೂರ ಅಂಚಲ ಆತಂಡು ಕಾಂತಾರದ ಶೂಟ್ ಆಪಿನ ಟೈಮ್ ಬಿಡ್ಲ ಲಾಸ್ಟ್ ಒಂದು ಸೀಕ್ವೆನ್ಸ್ ಇತ್ತು ಮುಂಚೆ ಅವ್ಳು ಮಂತದ್ದು ಎಂಕ ಅರ್ಜೆಂಟ್ ಅವಡೆ ಪೋದ ಅವಡೆ ಅಲ್ಪ ಫೋನ್ ಬರೋದಿತ್ತು ಬಂದು ಮುಲ್ತಿರೋದು ವಿದ್ ಪೇಂಟ್ ಪೋತೀನಿ ನಡೆಗಿಲ್ಲ ಕಾಂತಾರಗ್ಲ ತೂಲೆ ಒಂಜಿ ಎಂಚಿನ ಒಂಜಿ ಆರ್ಟಿಸ್ಟ್ ಒಂಜಿ ಏತು ಬಂಗಾರ ಪೇರತ್ತೆ ಒಂಜಿ ಆ ರೋಲ್ಗೆ ಪೂರ ಪೊಗ್ಗ್ಯಾರೆ ಬೊಕ್ಕ ನೆಟ್ಟಲ ಎಂಕಲ್ ಯಾನ್ ಆ್ಯಕ್ಚುಲಿ ಕಾತೊಂದಿಲ್ಲ ಹೆಂಗೆ ಟ್ರೇಲರ್ ತೂದಿ ಸರ್ಪ್ರೈಸ್ ಆಂಡ್ ಬಿಕಾಸ್ ಯಾನ್ ಬರ್ಪನೇಡ್ ದುಂಬು ಯಾನ್ ಹೆಂಗೆ ಗೊತ್ತಿಜಾಂಡ್ ನೆಟ್ ದಾದ ಪೂರ ವಿಷಯ ಉಂಡು ಒಂದು ಬಟ್ ಮೇರ್ನ ಒಂಜಿ ಕ್ಲಿಪ್ ಬಿಟ್ಟು ತೂದು ವೆರಿ ಎಕ್ಸೈಟೆಡ್ ಉಲ್ಲೆ ಜನಕ್ಲೆಗ್ ಒಂಜಿ ಇರಡ್ದು ದಾದ ಎಕ್ಸ್ಪೆಕ್ಟ್ ಮಲ್ಪೇರು ಒಂಜಿ ಪರ್ಫಾರ್ಮೆನ್ಸ್ ಅವು ಖಂಡಿತವಾದ್ಲ ನೆಟ್ಟು ಉಂಡು ಒಂದು ಆಪುಂಡು ಕರೆಕ್ಟ್ ದಾದ ಮಂಡ ಇರಗಿತ್ತ ಒಂಜಿ ಎಂಕ್ ಸಡನ್ ಪೇಸ್ ಅದು ಇತ್ತ ಕಾಂತಾರಡ್ ಗುರು ಅದು ಸೈಲೆನ್ಸ್ ಇತ್ತ ಈ ಕಾಂತಾರಡ್ ಮಂತದೆ ಒಂಜಿ ವೈಲೆಂಟ್ ಅದು ಉಂಡು ಬಟ್ ಅವು ಒಂಜಿ ನಾರ್ಮಲ್ ಕ್ಯಾಮಿಯೋ ರೋಲ್ ಇಟ್ ವಾಸ್ ಲೈಕ್ ನಾಟ್ ಅ ಜರ್ನಿ ಅತೆ ಬೊಕ್ಕ ಅವು ದೈವಗ್ ರಿಲೇಟೆಡ್ ಅದು ಉಪ್ಪುನ ವಿಷಯ ಎಂಕ್ ಒಂಜಿ ಎನ್ನ ಉಲೇ ಉಪ್ಪುನ ಒಂಜಿ ಎನರ್ಜೆಟಿಕ್ ದಾದನ ಒಂಜಿ ಮನ್ಪುನ ಒಂಚಿನ ರೋಲ್ ಬೋರ್ಡ್ ಅವು ಮಸ್ತ್ ಸೈಲೆಂಟ್ ಸಾದಿತ್ತೆ ಜನಕ್ಲಿತ್ತ ಇರೇಗಿತ್ತೆ ನಮ್ಮ ಮುಲ್ಪದಕ್ಲೆ ಗೊತ್ತು ನಾನು ಶುದ್ಧತುಗಳಿಗೆ ಮಂತದೆ ಬೇತೆ ಇರೇಗ ಬ್ಯಾಂಗ್ಳೂರ್ ಸೈಡ್ ಪುರ ಏನೋ ನನ್ಲ ಇತ್ತಲೆ ಕೆಲವು ಸರಿ ಫೋನ್ ಬರ್ತದೆ ದೈವದ ಪುರ ಕೇನ್ವೇರು ಅಡ್ಡ ಮಿಸಿದೆ ಪೊಲೀಸ್ ಸರ್ ಏನೋ ಆ ಲುಕ್ ಕೂಡ ಮೈಂಡೆಡ್ ಫಿಕ್ಸ್ ಆದೇರು ಸೊ ನೆಟ್ಟಿತ್ತು ಒಂಚೂರು ರಗಡ್ ಲುಕ್ ಉಂಡು ಅಲ್ಲಿ ನೆತ್ತರಕ್ಕೆ ನಮ್ಮ ದಾದ ಟ್ರೈ ಮಂತದನ ಬಟ್ ಅವು ಈ ರೀಜನ್ಗೋಸ್ಕರ ಮಂದಿನಿ ಬಟ್ ಇತ್ತೊಂದು ಕನ್ನಡ ಒಂಜಿ ಆ್ಯಂಟಿ ತೂಕ ಎಂಚ ಜನಕ್ಕೂ ರಿಸೀವ್ ಮನ್ಪೇರಿಂದ ಬಟ್ ಇಟ್ ಲುಕ್ಸ್ ಲೈಕ್ ಅ ವೆರಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನಮ್ಮೊಟ್ಟಿಗೆ ತುಳುನಾಡು ಒಂಜಿ ಲೆಜೆಂಡ್ ಉಲ್ಲೇರು ಲೆಜೆಂಡ್ ಆಕ್ಟರ್ ಜ್ಯೋತಿಷ್ ಶೆಟ್ಟಿ ಸರ್ ಎಂಚಲ್ಲ ರೀ ಸೌಖ್ಯ ಸರ್ ಈರೆಂಚಲ್ಲ ನಮ್ಮಲ್ಲ ಸೌಖ್ಯ ಲೆಜೆಂಡ್ ಬಂಡ ಇರಕ್ಕೆ ಪ್ರಾಯ ಆತನ ಲೆಜೆಂಡ್ ಬಣ್ಣ ಲೆಜೆಂಡ್ ಬಂಡ ಒಂಜಿ ಆರ್ಟಿಸ್ಟ್ ಇದೊಂದು ಮಲ್ತೊಂದು ಮರ ಬರೋದಿಲ್ಲ ಲೆಜೆಂಡ್ ಲೆಜೆಂಡ್ ಸರ್ ನೆಟ್ ದಾದಿ ಇನ್ನ ಕ್ಯಾರೆಕ್ಟರ್ ದಾದಿ ನಾಯಕಿ ಅಂತ ಪನ್ನ ಕೊಂಚ ಖಳನಾಯಕಿ ಬಿಡ್ಚ ಖಳನಾಯಕಿ ಜನ ಪಿಕ್ಚರ್ ಹೋಗ್ಬಿಡ ವಿಲನ ವಿಲನ್ ಅಂದೆ ಎಂಚ ಪ್ರಿಪೇರ್ ಆಪರ್ ಒಂಜಿ ವಿಲನ್ಗೆ ನೆಟ್ ಪ್ರಿಪೇರ್ ಎಂಕ್ ದಾಲ ಇಜ್ಜಾಂಡು ಬಂಡ ಒಂಜಿ ಲುಕ್ಕೆ ಅಂತ ಅಂಚಿ ವಿಲನ್ ಲಕ್ಕ ಉಣ್ಣೊಂದು ಹೊಂಡಿದೆ ಒಂದು ಗಡ್ಡ ಬಿಡ್ಲಿ ಒಂದು ಕುಜಲ್ ಬಿಡ್ಲಿ ಹೊಂಡಿ ಕುಜಲ್ ಬಿಡ್ದು ಶೂಟಿಂಗ್ ಅಂತ ಬಂದು ಮೊನ್ನೆ ಕುಜಲ್ ಜಾಸ್ತಿ ಆಂಡು ಕಟ್ ಮಲ್ತಿಜ್ಜಿ ಎಲ್ಲ ಜುಟ್ಟು ಬಾರ್ದು ಒಂಜಿ ಅಂಚಿನ ಲುಕ್ ಉಂಡು ಸೊ ನೆಕ್ಕಂದೆ ಪ್ರಿಪೇರ್ ಆಯ್ ನಾವು ಲುಕ್ ಕುಜಲ್ ಬುಡ್ನಿಯ ನಾಯ್ಕೆ ಅಂದೆ ಪಕ್ಕ ಎಂಚ ಶೂಟ್ ಪೂರ ದಾದಿತ್ತು ಬಂಗ ಇತ್ತಂದ ಇರೆಗ ಒಂಜಿ ವಿಲನ್ ಮನ್ಪಾರ ಬಂಗ ದಾಲಜ್ಜಾಂಡು ಶೂಟ್ ಎಡ್ಡೆಡ್ ಸ್ಮೂತ್ ಪೋತನು ಹೆಂಗೆ ಬಂಡ ಜಾಸ್ತಿ ಮೂಮೆಂಟ್ ದಾಲಜಿ ಒಂಜಿ ಓಪನ್ ಜೀಪುಡು ಬತ್ತು ಕುಲ್ಲುದು ರಗಡ್ ಲುಕ್ ಆರ್ಡರ್ ಕೊಡ್ಪಿನ ಆ ಟೈಪ್ ಮಾತ್ರ ಒಂಜಿ ಫೈಟ್ ಸೀನ್ ಇತ್ತು ನಂಚಿ ಫೈಟ್ ಬಂಡ ಫುಲ್ ಫೈಟ್ ಅಂದ್ ಇಜ್ಜಾಂಡು ಫಸ್ಟ್ ಒಂಜಿ ಫೈಟ್ ಆದ ಬಕ್ಕ ಜವಣೇರು ಪೂರ ಫೈಟ್ ಮಲ್ಪೇರು ಅಂಡ ಇರೆಗ ಅವು ಚಾಲೆಂಜಿಂಗ್ ಆಪುಂಡ ಚಾಲೆಂಜಿಂಗ್ ಆಪು ಫಿಸಿಕಲಿ ಯಾನೇ ಬಣ್ಣ ಚಾಲೆಂಜಿಂಗ್ ಬಂಡ ರೋಪುಡು ಬರ ಯಾನೇ ಒಂದು ಮಲ್ತಿದ್ದಿ ರೋಪುಡು ಬಾರ್ದು ಮಿತ್ತು ತಿರ್ತು ಬರ ಕೊಡ್ತೀರಿ ಆಗ್ತದಲ್ಲ ಸರ್ ಆಗ್ತದೆ ಆರು ಬೇಕು ಬೆತ್ತಕಲ್ಲ ಮಲ್ಪೇರು ಹೊಡ್ಬೋದು ನೀವೇ ಮಾಡಿ ಪ್ರಿಪೇರ್ ಮಲ್ತದ್ದು ರೋಪುಡು ಬತ್ತು ತೆಗಿತು ಮಂತದ್ದು ಮಲ್ದೆ ಅಂದೆ ಈ ಮೂವಿದ ಬಗ್ಗೆ ಜನಕ್ಲೆಗೆ ಇರ್ದಾದ ಪನ್ಪಾರ ದಾತಿ ನೆಟ್ ಮಾರ್ನೆಮಿ ಬಣ್ಣ ನಮ್ಮ ಮಕ್ಳಿಗೆ ಒಂಚೂರು ಮುಟ್ಟ ಜಾಸ್ತಿ ಮಾರ್ನೆಮಿ ಬಂಡ ಇಂಚಾಗ ಆಯ್ನೈತೆ ಮಾರ್ನೆಮಿ ಕುಂದು ಕುಡಂಜಿ ಮಾರ್ನೆಮಿಲಕ್ಕೆ ಈ ಮಾರ್ನೆಮಿ ದಾದ ಮಾತುಂಡದಿಲ್ಲ ಪೂರ ಉಂಡು ಜಾತ್ರೆ ಪಿಲಿ ಶಾರದೆ ಗಲಿಪುನ ಪೂರ ಅಂಚ ಒಂಜಿ ಕುಡಂಜಿ ಮಾರ್ನೆಮಿ ಬಂಡ ಕುಡಂಜಿ ಜಾಸ್ತಿ ಜಾತ್ರೆ ಲಕ್ಕನಿಂದ ಒಂಜಿ ಪಕ್ಕ ನಮ್ಮ ತುಳುನಾಡ್ದೈತೆ ನಮ್ಗೆ ಬಾರಿ ಮುಟ್ಟ ಉಣ್ಣದು ಭಾಷೆ ಮಾತ್ರ ಕನ್ನಡ ಅಂದತ್ತಂದೆ ಈಗಿನ ಈ ಸಿನಿಮಾ ಕುಡ್ಲದರೆ ಪೂರ ಕುಡ್ಲದರೆ ಅಣ್ಣ ಇತ್ತೆ ಕುಡ್ಲದಾಕ್ಲೆಗೆ ಒಂದು ಮೂವಿ ಮನ್ಪೆರೆ ಗೊತ್ತುಂಡು ಒಂದು ವಿಷಯ ಗೊತ್ತುಂಡು ಅಂಚ ಈಸಿ ಆಪುಂಡ ಅತ್ತೆ ಆ್ಯಕ್ಚುಲಿ ಬಂಗ ಆಪುಂಡು ಮನ್ಪೆರೆ ಕಲ್ಚರ್ದ ಬಗ್ಗೆ ಮನ್ಪೆರೆ ಸುಲಭನ ಬಂಗೊಂಡಪ್ಪ ಪಂಪಿಲದ ಸುಲಭ ಇಜ್ಜವು ಅನ್ನೆಲ್ಲ ಕಾತು ಚಂಡಿತೆ ಒಂಜಿ ಫೆಸ್ಟಿವಲ್ ಮಲ್ಪುಡದಂತ ಖಾಲಿ ನಮ್ಮ ಫೆಸ್ಟಿವಲ್ ಗೊತ್ತು ಇಂಚಿನ ಹಬ್ಬ ಇತ್ತೆ
ದಸರಾ ಬಂಡ ಅಂಚಿನ ತೋಜವಚ್ಚ ಉಡೀ ಮಲ್ದಿರಿ ಸಟ್ಟಿಂಗ್ ಪೂರ ಸೂಪರ್ ನಮ್ಮ ವಿಚಾರ ಅಂದೆ ಫುಲ್ ಪಿಲಿತ ಟ್ರಕ್ ಬರ್ಪಿನ ಟ್ಯಾಬ್ಲೋಸ್ ಅವು ಸಾಲಿಡ್ ಮಾಡಿ ಜಳಕದ ಪೂರ ಸೂಪರ್ ಜನಕ್ಲೆಗೆ ಏನು ಚಲೆಪ್ಪುವಾರ ಈ ಮೂವಿಗೆ ಕುಡ್ಲದಕ್ಲೆ ಲೆಪ್ಪುಡನ ಜೀವನ ಮಾರನೇ ಪಣ್ಣನೆ ಬರ್ಪೇರು ಇದು ಕರ್ನಾಟಕ ಬೋರ್ಡ್ ತುಳು ಪಣ್ಣ ಅಬ್ಜಿ ಕನ್ನಡ ಬೋರ್ಡ್ ನಮ್ಮದು ತುಳುನಾಡಿನ ಸಿನಿಮಾ ಇದು ಇಡೀ ಕರ್ನಾಟಕದಾದ್ಯಂತ ನವಂಬರಲ್ಲಿ ರಿಲೀಸ್ ಆಗ್ತಾ ಉಂಟು. ಡೇಟ್ ಫಿಕ್ಸ್ ಆಗಿದ್ದೆಲ್ಲ ನನಗೆ ಗೊತ್ತಿಲ್ಲ. ನವೆಂಬರ್ 14ಗೆ ರಿಲೀಸ್ ಆಗ್ತಾ ಉಂಟು. ನೀವೆಲ್ಲರೂ ನಮ್ಮ ಮಂಗಳೂರಿನ ಕಲ್ಚರ್ ನಿಮ್ಗೆ ಸಾಧಾರಣ ಗೊತ್ತಿರ್ಬೋದು ನಿಮಗೆ ದಸರಾ ಏನು ಅಂತ ಮಂಗಳೂರಲ್ಲಿ. ಇದರಲ್ಲಿ ನಿಮಗೆ ಕೂತ್ಕೊಂಡು ಇಡೀ ದಸರಾ ನೋಡ್ಲಿಕ್ಕೆ ಸಿಗುತ್ತೆ. ಬರೀ ದಸರಾ ಅಲ್ಲ, ಅದರಲ್ಲಿ ಏನಿದೆ, ಅದರಲ್ಲಿ ಲವ್ ಇದೆ, ಅದರಲ್ಲಿ ಎಲ್ಲ ಥರದ ಸಿನಿಮಾ ಇದು. ಭಾರಿ ಚಂದವಾಗಿ ಒಳ್ಳೆ ಮಾಡಿದಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಪ್ರೋತ್ಸಾಹಿಸಿ. ಎಸ್ ಥ್ಯಾಂಕ್ ಯು ಸರ್. ಓಕೆ, ನಮ್ಮೊಟ್ಟಿಗೆ ಎಲ್ಲರೂ ಚೈತ್ರ ಶೆಟ್ಟಿ ಜನಕ್ಕೆ ಮಸ್ತ್ ಇಷ್ಟ ಇರು ಅಂದಿ ತಿಳ್ಕೊಂಡದೆ ಈರ್ನ ವಿಡಿಯೋ 1 ಲಕ್ಷ ವ್ಯೂಸ್ ಪೂರ ಆಪುಂಡಿ. ಥ್ಯಾಂಕ್ ಯು ಈರ್ನ ಪ್ರಾನ್ಸ್ ಪುಲಾವ್ ಮಸ್ತ್ ಜನ ಟ್ರೈ ಮಾಡ್ತಾರೆ. ಥ್ಯಾಂಕ್ ಯು. ಈ ಕಮಿಷನ್ ಕೊರ್ ಫಸ್ಟ್ಗೆ ಶಾಕ್ಷುಕದ ಪ್ರಾನ್ಸ್ ಪುಲಾವ್ದ ಪೂರ ಮೂವಿ ರಿವ್ಯೂದ ಈ ಎನ್ನ ವೀಡಿಯೋಸ್ ಡೇ ಕಾಸು ಮಾಡ್ಪುಂಡು. ಎನ್ನ ವೀಡಿಯೋ ಕಾಸು ಮಲ್ತೆ ಜಾಗಗೆ ಇದೆ ಫ್ಲಾಟ್ಗೆ ಅಡ್ವಾನ್ಸ್ ಪಾಡ್ದೆ. ತುಲೆ ಪಾಪದಾಗ್ಲಿ ಒಂಚೂರು ಹೆಲ್ಪ್ ಮಾಡಿ. ಏರು ಪಾಪದ ನಿನ್ನಂಚಿನ ಪಾಪದ ರಕ್ತ ಬೀಜಾಸುರಲ್ಲ ಅಲ್ಪ ಅಲ್ಪ ಬಿಟ್ಟೋಳು ಮಗ ನಮ್ಮ ದೇಶ ಉದ್ಧಾರ ಆಪುಂಡು. ಎಡ್ಡೆ ರೋಸ್ಟ್ ಆವೊಂದುಂಡು. ಎಸ್ ಮಾರ್ನೆಮಿ ಯಾ ನೀರ್ನ ಟ್ರೇಲರ್ ಈರ್ನ ರೋಲ್ ತುಯೆ ಗುರ್ತದಿಕ್ಕ ನನಗೆನ್ನ ಇರ ಆಂಟಿ ಯಾರ್ ಐಟ್ ಐಟ್ ಯಾನ ಆಂಟಿಗೆ ಬೋಡಾದು ಉಂಜರ ಗಂಟೆ ಮೇಕಪ್ ಮಲ್ತೊಂದಿತ್ತು ಅಂದೆ ಎಂಜಿನ ಪನ್ಲೆ ಒಂಜಿ ಪ್ರಿಪರೇಷನ್ ಪನ್ಲೆ ಎಂಚ ಬಂಗಾಂಡ ಇರೆಗು ದಾದಾ ಆಂಟಿ ಯಾರ್ನ ಆಂಟಿ ಯಾರೇ ಚಪ್ಪ ಬಯಾಲಜಿಕಲ್ ಪ್ರಾಯಡ್ ಆಂಟಿ ಆತಾತುಂಡು ಇಂಚ ಮನಸ್ಸಿನ ಆಂಟಿ ಆತ ಅಂಚ ಪ್ರಿಪೇರ್ ಆರದಿಕ್ಕದು ನಿಂಗಂತ. ಬಟ್ ಐ ಥಿಂಕ್ ಅವು ಒಂಜಿ ಕಾಸ್ಟ್ಯೂಮ್ ಪಾಡ್ನಾಗ ಪೂರ ಪಾಡ್ದಿಂಚ ಮೇಕ ಒಂದು ತರೆಕ್ ಮಾತ ಪೇಂಟ್ ಪಾಡ್ದು ಅವು ಸೀರೆ ಒಂಜಿ ತುತ್ತುನ ರೀತಿ ತಿಕ್ಕವನ ರೀತಿ ಅವು ಪೂರ ತೂನಾಗ ಅವು ಆಟೋಮ್ಯಾಟಿಕ್ ಒಂಜಿ ಬಾಡಿ ಲ್ಯಾಂಗ್ವೇಜ್ ಬರ್ಪುಂಡಿತ್ತು. ಪ್ರೆಗ್ನೆಂಟ್ ದ ನಮ್ಮ ಬಂಜಿದಿದ್ದು ನಡಪನಾಗ ಅವು ಪ್ರೆಗ್ನೆಂಟ್ ಲಕಾನೆ ನಡಪೋ ನಮ್ಮ ಪ್ರೆಗ್ನೆಂಟ್ ಹತ್ತಿಡಲ್ಲ. ಸೊ ಒಂದು ಅಂಚನೆ ಒಂಜಿ ಕಾಸ್ಟ್ಯೂಮ್ ಪಾಡ್ನಾಗ ಆಟೋಮ್ಯಾಟಿಕ್ಲಿ ಒಂಜಿ ಮ್ಯಾನರಿಸಮ್ ಬರ್ಪುಂಡು. ಅಣ್ಣ ಎಂಚ ಅಂಡಿ ಇರೆಗು ಖುಷಿ ಅಂಡಿಯಾ ಇಂಚಿನ ಕ್ಯಾರೆಕ್ಟರ್ ದಯಮಾಡಿ ಇರನ್ನೇ ಯೂಶುವಲಿ ಬಬ್ಲಿ ಲಕ ತೂಪೇರು ನೆರ್ಪುನ ತೂಪೇರು ಐಕೆ ಖುಷಿ ಅಂಡಿ ನೆಟ್ ಒಂಚೂರು ಸಟಲ್ ಅದು ನೆಟ್ಲ ಒಂಜಿ 2 ಸರ್ತಿ ನೆರ್ತೇನೆ ಅಂದೆ ಅವು ಬುಡ್ಬುಜಾರಿ ಇದು ಆತ ಇಜ್ಜಿಂಗ್ ಮಸ್ತ್ ಖುಷಿ ಸೀರಿಯಸ್ಲಿ ಐ ವಾಸ್ ವೆರಿ ಹ್ಯಾಪಿ. ಸುರುಟ್ ಒಂಚೂರು ಸ್ಕೆಪ್ಟಿಕಲ್ ಇತ್ತಾನು ಎಂಚ ಮಲ್ಪುನು ಪ್ರಾಯದ ರೋಲು ಈ ಪ್ರಾಯಡ್ ಮಲ್ಪೊಡ ಅಂಚ ಇಂಚ ಪ್ರಾಯಡ್ ಆಲ್ಬೇಡ ಏತು ಪ್ರಾಯ ರೋಲ್ ಆಕ್ಚುಲಿ ಜಸ್ಟಿಫಿಕೇಶನ್ ಉಂಡೈಕ್ ಎನ್ನ ಮೂವಿ ಒಂಜಿ ಫಸ್ಟ್ ಪಾರ್ಟ್ ಉಂಡು 90s ಐಟಿ ಅನ್ ಎನ್ನ ಪ್ರಾಯ ಬಂಡ ಎನ್ನ ಪ್ರಾಯದ 10 ವರ್ಷ ಎಲ್ಯ ಬಕ್ಕದ ಪ್ರೆಸೆಂಟ್ ಡೇಡ್ ಎನ್ನ ಸತ್ಯ ಪ್ರಾಯದ ಒಂಜಿ 10 ವರ್ಷ ಮಲ್ಲ. ಸೊ ಇಂಕ್ ಓಕೆ ನಾಂಡು ಮಲ್ಲೇಜ್ ಖುಷಿಯಾನ್ ಬಕೀರ್ನ ಕನ್ನಡಗ ಒಂಜಿ ಬೇತನೆ ಒಂಜಿ ಫ್ಯಾನ್ ಉಂಡತೆ ಅಭಿಮಾನಿ ಬಳಗ ಇಜ್ಜಿ ಎಡ್ಡ ಕನ್ನಡ ಪಾತ್ರದ ಅಂದೆ ಒಂದು ಕನ್ನಡದಲ್ಲಿ ಮಾತಾಡಿ ಬಕ ಒಂದು ಮಂಗಳೂರು ಕನ್ನಡ ಅಲ್ವಾ. ಸೊ ಮಂಗಳೂರು ಕನ್ನಡ ನಾನು ಹೇಗೆ ಮಾತಾಡ್ತೇನೆ ನಾನು ಹಾಗೆ ಮಾತಾಡ್ತೇನೆ. ನೀನೆಂತ ನೋಡುದು ಮಗ ದೀಪೆ ಒಂಜಿ ದಾದಾಂಡ ಇತ್ತೆ ಈ ಮೂವಿಗೆ ಇರ ಆಡಿಯನ್ಸ್ ಕನ್ನಡ ಲೆಪ್ಪುಂಡ ನಮ್ಮ ಊರ್ದಕ್ಲೇನೆ ಇರ ಕನ್ನಡ ಲೆಪ್ಪುಂಡ ಇರ ಎಂಚ ಲೆಪ್ಪುವರು ವಿಷಯ ಪಂಡದು ಮಾರನೇ ಮೀದ ಬಗ್ಗೆ ವಿಷಯ ಪಂಡದು ಲೆಪ್ಪುಂಡ ಇರ ಕನ್ನಡ ಎಂಚ ಲೆಪ್ಪುವ ನೋ ವೆಯ್ಟ್ ತೆಲ್ಪುಂದದೆ ಕರೆಕ್ಟ್ ಮಾತಾಡು ಅಂತ. ಸೊ ನಾವೆಲ್ಲ ಸೇರಿ ಒಂದು ಈ ಅಂಚುದುಲ ನಾವೆಲ್ಲ ಸೇರಿ ಒಂದು ತುಂಬ ಒಳ್ಳೆ ಮೂವಿ ಮಾಡಿದ್ದೇವೆ ಮಾರ್ನಿಮಿ ಅಂತ. ಕನ್ನಡ ಭಾಷೆದು ಮೂವಿ ಆದರೆ ಸಹ ಕನ್ನಡ ಮಂಗಳೂರ್ದು ಕನ್ನಡ ಮಾತಾಡಿದ್ದೇವೆ ನಾವೆಲ್ಲರೂ ಸಹ ಮೂವಿಯಲ್ಲಿ. ಆಮೇಲೆ ಪಿಲಿವೇಷದ್ದು ಮಾರ್ನಿಮಿ ಟಾಪಿಕ್ ಇರೋದೇ ಮಂಗಳೂರದ್ದು. ಸೊ ಯೂಶ್ವಲಿ ಮೂವಿದು ಹೆಸರು ಮಾರ್ನಿಮಿ ಅಂತ ಹೇಳಿದ ತಕ್ಷಣ ತುಳು ಮೂವಿ ಅಂತ ಕೇಳ್ತಾರೆ. ಅದರಲ್ಲಿ ಗೊತ್ತಾಗಬೇಕು ಕಿ ಅಷ್ಟು ಮಂಗಳೂರ್ದು ಎಸೆನ್ಸ್ ಉಂಟು ಅದು ಮೂವಿಯಲ್ಲಿ. ಸೊ ಪ್ಲೀಸ್ ಎಲ್ಲರೂ ಬಂದು ನಮ್ಮ ಮೂವಿ ನೋಡಿ ನಮ್ಮನ್ನು ಗೆಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸೂಪರ್ ಶೋಕ್ ಮಾತಾಡಿದ ಒಂಜಿ ಒಳ್ಳೆ ಬರ್ತೇನೆ ಅವರ ಆಮೇಲೆ ಅಕ್ಕಳು ಶ್ರಮಿಸುವರು ಐಕೆ ನೆಕ್ ಕೌಂಟರ್ ಕೊರ ಶೋಭಾನ್ ಅಂದ್ ಆಯೇ ಶೋಭರಾಜೆಲ್ಲ ಇದ್ರೆ ನಾನು ಯಾನ್ ಪಾತ್ರ ಎಲ್ಲ ಮಾತಾಡ್ದೆ ಕನ್ನಡ ಪಕ್ಕದ ಓವರ್ ಮಲ್ಪೆ. ಆ್ಯಕ್ಚುಲಿ ನನ್ನ ಕನ್ನಡ ಉಂಟಲ್ಲ ಒಳ್ಳೆ ಇದೆ. ನಾನು ಮಂಗಳೂರಿನವರೊಟ್ಟಿಗೆ ಮಾತಾಡುವಾಗ ಮಾತ್ರ ಚಂದ ಉಂಟು. ನಾನು ಮಂಗಳೂರಿನವ್ರ ಹತ್ರ ಮಾತಾಡುವಾಗ ಮಾತ್ರ ಅವ್ರಿಗೆ ಕಾಮಿಡಿ ಮಾಡೋದು, ಅವ್ರು ರೋಸ್ಟ್ ಮಾಡೋದು. ಅದೇ ನಾನು ಬ್ಯಾಂಗ್ಳೂರವ್ರ ಹತ್ರ ಕನ್ನಡ ಮಾತಾಡುವಾಗ ಅವ್ರು ಹೇಳ್ತಾರೆ ಎಷ್ಟು ಚಂದ ನೀವು ಮಾತಾಡ್ತೀರಿ, ನೀವು ಮಾತಾಡೋದು ಕೇಳಲಿಕ್ಕೇನೆ ಖುಷಿ ಅಂತ. ಅದಷ್ಟೇ, ನಮ್ಮ ಕೈ ಹತ್ತಿರ ಇರುವವ್ರಿಗೆ ಎಲ್ಲ ಇದು ಇರೋದಿಲ್ಲ. ಗರ್ಕಿ ಮುರ್ಗಿ ದಾಲ್ ಬರಾಬರ್ ಹೇಳ್ತಾರಲ್ಲ ಹಾಗೆ. ಸೂಪರ್. ಈ ರೆಡ್ಡೆ ಪಿಲಿವೇಷದ ಇತ್ತಂಡ ಈರ್ನದಲ್ಲ ಎನ್ನ ಪಿಲಿವೇಷ ಎನ್ನ ಪಿಲಿವೇಷದಲ್ಲ ಇತ್ತು ಎನ್ನ ಮಗೆ ಪಿಲಿವೇಷ ಪಾಡ್ನು ಅಂದೆ ಏರ್ ಈರ್ನ ಮಗೆ ಹೀರೋ ಓ ಈರು ಹೀರೋನಾ ಅಮ್ಮ ಬಕ ಈ ಯಾನ್ ವರ್ಸಿಟೈಲ್ ಆಕ್ಟರ್ ಯಾ
ಯಾನ್ ಆಕ್ಟರ್ ಯಾ ಎಂಕ ಅಜ್ಜಿಲ ಮಲ್ಪೋಲಿ ಆತ್ ಮಲ್ಲ ಯಾ 15 ವರ್ಷದ ಪುಣ್ಣಲ ಮಲ್ಪನ ನಿಕ್ ತೀರುವ ನಿಕ್ ಒಂಜಿ 15 ವರ್ಷದ ಆನ್ ಮಲ್ಪರ ತೀರುವ ಎಂಕ ಪುಂಡು 15 ಹತ್ರ ಅಲ್ಲ ಒಂಜಿ 21 ವರ್ಷದ ಮಲ್ಪೋಲಿ ಮಲ್ಲೆಜ್ಜಿ ಯಾನ ಮಲ್ತಾರತ್ತೆ ಒಂಜಿ ಅಮ್ಮನ ರೋಲ್ ಪ್ಲೇ ಮಂತಿಚಾರ ಯಾ ಕುಶನ್ ಕಾಸು ಜಾಸ್ತಿ ಕೊಡ್ತಾರಾ ನಂಚಾರ ಆಫ್ ಕೋರ್ಸ್ ಪೇಮೆಂಟ್ ಲೈಟ್ ಎತ್ತಂಡು ಸೀರಿಯಸ್ಲಿ ಎತ್ತಂಡು ಯಾರು ಓಪನ್ ಆನೆಸ್ಟಿ ಪನ್ಪೇರು ಅದೇ ಜಾಸ್ತಿ ಪಾತೇರು ಜನಮ್ಮ ದಯೆ ಬಕ ಇರ ಇಮೋಷನಲ್ ಅಂಡ್ ದಯಗೆ ಇಮೋಷನಲ್ ಆಗ್ತೀನಿ ಅತ್ತೆ ಅಂಬನ್ ಯಾನ ತೆಕ್ಕೆಲ್ಲ ಕಟ್ ಮಲ್ದೀನಿ ಅವು ಅಪ್ಪಗ ನಮ್ಮ ಸ್ಟೇಟ್ ಆಫ್ ಮೈಂಡ್ ಬೇತತ್ತೆ ನಾವು ರಡ್ತಿಂಗಲ್ಲ ಅನ್ಮಗ ನಮ್ಮ ಇತ್ತ ಸುಲ್ ಸಾರ್ಟೆಡ್ ಇಲ್ಲ ಬಲ ಬಾತೇರು ನಿಮಗೆ ದಾದಗೆ ಏನಾರು ನನಗೆ ದಾಲೇಜಿ ಒಂಜಿ ಗಂಟೆದ ವಿಡಿಯೋ ಆಪುನ್ ಅವೇ ಬಕ್ಕ ಕುಡ ಪನ್ಪರಿ ಎನ್ನ ಮೋನೆ ಪಾಡ್ ಕಾಸ್ ಮಾಲ್ಪ ಇದೀಗ ಯಾವ ನನ್ನ ಮಾತೆಲ್ಲ ಒಟ್ಟಿಗೆ ಕುಲ್ದು ಪಾತ ಓಕೆ ಡನ್ ಎಸ್ ನಮ್ಮ ಮಾರನೇ ಮೀದ ಇಡೀ ಟೀಮ್ ದೊಟ್ಟಿಗೆಲ್ಲ ಈ ಒಂಜಿ ಚಾಟ್ ಸ್ಟಾರ್ಟ್ ಮನ್ನ ತುಂಬು ನಮ್ಮೊಟ್ಟಿಗೆ ಚೈತ್ರ ಜೆ ಆಚಾರ್ ಉಲ್ಲೇರು ಆರು ಉಪ್ಪುನಗ ಆರೊಂಜಿ ಪದ್ಯ ಪನೋಡು ಇತ್ತೆ ಆರೊಂಜಿ ಪದ್ಯ ಪನ್ಪೇರು ಆರು ಎಕಡ್ ದಿಂಚಿ ಕುಲ್ಲ ಒಂದು ಹೂ ಪದ್ಯ ಪನೋಡು ಒಂದು ಎನ್ನೋ ಇತ್ತೇರು ಮೈಕ್ ಇಸ್ ಆಲ್ ಯೋರ್ಸ್ ಏನ್ ಬೇಕಾದ್ರೂ ಹಾಡೋಣ ಇವಾಗ ತಲೆಯಲ್ಲಿ ಜಸ್ಟ್ ಇರೋದು ಈ ಸಾಂಗ್ ಹೂವಿನ ಬಾಣ ನಾನು ಫುಲ್ ಡಿವೋಷನಲ್ ಆಗಿ ಯಾವುದೋ ಒಂದು ಸಾಂಗ್ ತಲೆಯಲ್ಲಿ ಓಡ್ತಾನೆ ಓಹ್ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ 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 ಈಗ ಸೇಮ್ ಇವರ ಆಡ್ತಾರೆ ನಾನು ಹೇಳಿ ಮಾತಾಡ್ಲಿಕ್ಕೆ ಬಂದದ್ದು ಈ ಕೃಷ್ಣದೇವರು ಬಂದಾಗೆ ಆಯ್ತು ಅಂತ. ಈಗ ನಾನ್ ಶುರು ಮಾಡಿದ್ರೆ ಅಲ್ಲಿಂದ ಪದ್ಯ ಉಂಟು ಮೈಂಡ್ ಪದ್ಯ ಉಂಡು ಪಕ್ಕ ಮನೆ ಲಾಸ್ಟ್ ಮಾಡ್ತಾರೆ ಇವಾಗ ಇದನ್ನ ಇಂಟರ್ವ್ಯೂ ತೋರ್ಸ ಎಷ್ಟು ಔಟ್ ಯಾನ್ ಪಕ್ಕ ಪದ್ಯ ಬಂತ ಯಾನ್ ಆ ತೆಡ್ಡೆ ಪಂಡಿತಲ್ಲ ಐ ಡೋಂಟ್ ಸಿಂಗ್ ಬ್ಯಾಡ್ ಇದು ಸರಿ ಪಾಡ್ಗ ಈಗ ನಂಗೆ ಬ್ಯಾಕ್ ಆನ್ಸರ್ ಕೊಡ್ಲಿ ಲಡೈ ಮಂತ್ಲಿ ಅವ್ರು ಟ್ರೇಡ್ ಮಾಡಿ ಓಕೆ ಮಾರ್ನೇವಿ ಮೂವಿ ದಾಲ ಸ್ಟೋರೀಸ್ ಉಂಡ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಉಂಡ ಸೋ ಮೆನಿ ಇನ್ಸಿಡೆಂಟ್ಸ್ ಆರ್ ದೇರ್. ಅಂದ್ರೆ ಇಫ್ ಯು ಆಸ್ಕ್ ಮೀ ಏನಾದ್ರೂ ಒಂದ್ ನೆನಪಾಗತ್ತೆ ಅಂದ್ರೆ ನನಗಂತೂ ಒಂದೇ ಶೂಟ್ ಅಲ್ಲಿ ನಮ್ದು ಒಂದು ಅಪ್ಪ ಮಗಳು ಆಮೇಲೆ ಅಮ್ಮ ಎಲ್ರದ್ದು ಏನೋ ಒಂದು ಇಂಟೆನ್ಸ್ ಕಾನ್ವರ್ಸೇಷನ್ ಆಗ್ತಾ ಇದೆ. ನಾನೇನೋ ನನ್ನ ಲವ್ ಎಕ್ಸ್ಪ್ರೆಸ್ ಮಾಡ್ತಾ ಇದೀನಿ, ಅವ್ರು ಒಪ್ಕೊಂತ ಇಲ್ಲ ಆ ಥರದ್ದೇನೋ ಒಂದು ಸೀನು. ಅದ್ರಲ್ಲಿ ಅಪ್ಪ ನನ್ಗೆ ಹೊಡಿಬೇಕು. ಫಸ್ಟ್ ಮಾನಿಟರ್ ಟೇಕಿಗೆ ಓಕೆ ಹಿಂಗ್ ಬರ್ತಾರೆ ಹಿಂಗ್ ಹೊಡಿತಾರೆ, ಅವಾಗ ನಾನು ಹಿಂಗ್ ಮಾಡ್ಬೇಕು ಅಂತ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಟೇಕಿಗೆ ಬಂದಾಗ ಅವ್ರು ಫುಲ್ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ಬಿಟ್ರು. ಪಟಾಕ್ ಅಂತ ತಂಗಿ ಫುಲ್ ಕೆನ್ನೆಗೆ ಕೆಂಪಾಗೋಯ್ತು. ಅದಾದ್ಮೇಲೆ ಏನ್ ಗೊತ್ತಾ, ಅವ್ರು ಹೊಡೆದ್ಮೇಲೆ ನನ್ನ ತಳ್ಬೇಕು. ನಾನೇನೋ ಹೇಳ್ತೀನಿ, ಅದಾದ್ಮೇಲೆ ತಳ್ತಾರೆ ನನ್ನನ್ನ. ಅವರು ಹೊಡೆದ್ರು, ನಂಗೆ ಆಲ್ರೆಡಿ ತಲೆ ಗುಮ್ ಅಂತ ಇತ್ತು. ಅದಾದ್ಮೇಲೆ ತಳ್ಳ ಬಿಟ್ರು. ನಾನು ಹಿಂಗೆ ಇಲ್ಲಿ ಒಳ್ಳೆ ಟಗರ ತರ ಹಿಂಗ್ ಹೋಗ್ತಾ ಇದ್ದೀನಿ ಗೋಡೆಗೆ ಹೊಡ್ಕೊಳಕ್ಕೆ. ನಾನು ಅಯ್ಯೋ ಇವಾಗ ತಲೆ ಹೊಡ್ಕೊತೀನಿ ಅಂತ ಹೆಂಗೋ ಸ್ಟಾಪ್ ಮಾಡಿದೆ. ಕೊಟ್ಟೆ ಹೇಳ್ತಲ್ಲ ಅವರು ಹಂಗೆ ಬಿಟ್ಟಿದ್ದಾರೆ, ಅದಾಗ್ತದೆ ಸುಮ್ನೆ ಬಿಟ್ಟಿದ್ದಾರೆ. ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂತ. ಆಮೇಲೆ ಕಟ್ ಹೇಳಿದ್ಮೇಲೆ ಫುಲ್ ಇಲ್ಲಿ ಒಂದ್ ಸ್ವಲ್ಪ ಊದ್ಕೊಂಡು ಆಮೇಲೆ ಕೆನ್ನೆ ಕೆಂಪಾಗಿ ಅದೊಳ್ಳೆ ಮೇಕಪ್ ಹಾಕ್ದಂಗಿತ್ತು. ಅದನ್ನ ನಾನು ಕಪಾಳಕ್ಕೆ ಹೊಡ್ಸ್ಕೊಳಕ್ಕೆ ಆಕ್ಚುಲಿ ಆ ಸೀನಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಅಂದ್ರೆ ಮಾನಿಟರ್ ಎದುರುಗಡೆ ನಂಗೆ ಗೊತ್ತಾಗ್ತಿತ್ತು ಏಟ್ ಬೀಳ್ತಿದ್ದೆ ಅಂತ. ಬಟ್ ನಂಗೇನು ಗೊತ್ತಿಲ್ಲ. ಎಷ್ಟು ಹಾಡಿತ್ತು ಗೊತ್ತಾ ಅಪ್ಪ, ಎಲ್ಲರಿಗೂ ಗೊತ್ತಾಗಿದೆ. ಸೌಂಡ್ ಕೇಳಿದಲ್ಲ, ಅದು ನನಗೆ ಮರೆಯಕ್ಕೆ ಆಗದೆ ಇರುವಂತ. ಹೌದಾ ಕಟ್ ಬಂದಿದೆ ಬಟ್ ನ್ಯಾಚುರಲ್ ಇತ್ತಂಡು ಇತ್ತು. ಈ ಹಾಕುನ ಸೀನ್ ಮಾತ ಒನ್ ಮೋರ್ ಪೋಂಡ ಕತ್ತಿ ಬಾಡಿ ಬಣ್ಣ ಐತ ಬೊಕ್ಕಲ್ಲ ಪಂಡ ಒಂಜಿ ಕ್ಲೋಸ್ ಅಪ್ ಬೋರ್ಡ್ ಇತ್ತಂಡ ಐತ ನೆಕ್ಸ್ಟ್ ಮೇರ್ ಬರ್ಪುನೆ ಎನ್ನ ಸೈಡ್ ಖುಷಿ
ಕಟ್ಟ ಬಂದಿರೋದು ಪಿರಾನೆ ಕಟ್ಟ ಬಂದಿರೋದು ಪಿರಾನೆ ಆ ನಮ್ನೆ ನಲ್ತದ ಇಂತ ಒಂಜಿ ಸೀನ್ ವೆರಿ ಇಂಟೆನ್ಸ್ ಸೀನ್ ರಿಯಲಿಸ್ಟಿಕ್ ಜನ ಇವಾಗ ಅದ್ ನೋಡ್ತಾ ಗೊತ್ತಾಗುತ್ತೆ ಅದು ಏನ್ ಗೊತ್ತಾ ಅವ್ರು ರಂಗಭೂಮಿ ಕಲಾವಿದ ಎಲ್ಲ ನ್ಯಾಚುರಲ್ಲೇ ಮಾಡೋದು. ಹೌದು ಹೌದು ಚೆನ್ನಾಗಿ ಮಾಡಿದ್ರು ಸೀನ್ ಚೆನ್ನಾಗಿ ಬಂದಿದೆ ಅನ್ಕೊಂಡಿದೀನಿ ಬಟ್ ಅವೇನ್ ದೀದಾರ ಇದು ಸೀನ್ ಸಿನಿಮಾ ಎಸ್ ಹಲೋ ಅಲ್ಲಿ ಪಾಪ 7 ಸರ್ಟಿಫಿಕೇಟ್ ಇತ್ತು ಈ ಜನಕ್ಕೆ ಯಾವ್ದು ಯಾವ್ದು ಕೂಡ ರೀಟೇಕ್ ಟೇಕ್ ಮೇಲೆ ಟೇಕ್ ಸೇಮ್ ಟೇಕ್ ಮಾಡ್ಕೊಳ್ಳೋದು ಹೋಗೋದು ಹಂಗೆ ಮಾಡಿದ್ರು. ಚೈತ್ರ ಜಯ ಆಚಾರ್ ವಾ ನಮ್ನ ನವೆಂಬರ್ ಸುರಾಜ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಬೇರೆದಾಲ ಸ್ಟೋರೀಸ್ ಉಂಟಾ ಏನಲ್ಲ ಬೇತೆ ಕೈಕಾರ್ ಬೋಲ್ತದೆ ಒಂದು 5 ಮಕ್ಕಳಲ್ಲಿ ಸೆಕೆಂಡ್ ಶೆಡ್ಯೂಲ್ ಬಂದಾಗ ಕಾರ್ ಟೊಂಕೊಮ್ಮ ಇದೆ ಆಕ್ಚುಲಿ ಅವು ಮುಗಿದಿದೆ ಶೂಟ್ ಫಿನಿಶ್ ಎನ್ನ ಪೋರ್ಷನ್ ಮುಗಿದು ಲಾಸ್ಟ್ ಸೀನ್ ನೈಟ್ 2-3 ದಿನ ನೈಟ್ ಶೂಟ್ ಆದ್ರು ಫೈಟಿಂಗ್ ಲಾಸ್ಟ್ ಡೇ ಎಂಡ್ ಹಾಕ್ಯಾರ ಹಾಕನಾಗ ಮಲ್ಲ ಚೈಂದಾವೇರಿ ಫಿರೋಡು ಆದಾಯ ಬಿಟ್ಟದ ಬರೋಲ್ಲ ಫೈಟ್ ಮಾಸ್ಟರ್ ಬೇರೆ ಅರ್ಜುನ್ ರಾಜ್ ಅನ್ನ ಜನ ಏನ್ಲಿ ಕಾಂತಾರ ತೆಂದು ಮಲ್ತಿನ ಫೈಟ್ ಮಾಸ್ಟರ್ ಉಲ್ಲ ಇಂಚ ಫಿರೋಡು ಉಲ್ಲೇ ಮೇ ಹಾಕನಾಗ ಏನ್ ಫಿರಬೋಡು ಒಂಜಿ ಕುಣಂಜಿ ಹಾಕನ ಫಿರಬೋಡು 5-6 ಮಂದಿ ಇವರು ಹಿಂದೆ ಬರ್ತಾ ಇದ್ದಾರೆ ಇವ್ರಿಗೆ ಹಿಂದೆ ಕಾಣುದಿಲ್ಲ ಯಾನ್ ಒಂಜಿ ರಡ್ಡು ಟೆಪ್ಪನು ರಡ್ಡು ಮಲ್ಲ ಬೂಡ್ತೀನಿ ಕಾರಣ ಅಕ್ಕ ಇಂಚ ಮಲ್ಪುರ ಮಾತ ಬತ್ತೀರ ದಾಲ ಒಂತವರ್ದ ಇದು ಬಾತ ಅನ್ನೋದು ನೀತು ಅನ್ನೋಲ್ಲ ಅಷ್ಟೇ 5-6 ತಿಂಗಳು ಇಂಚ ಪುಣ್ಯ ಶೂಟ್ ಮಾಡಿದ್ರು ಲಾಸ್ಟ್ ಡೇ ಆ ಸೀಕ್ವೆನ್ಸ್ ರೇ ಮುಂಡು ಆಕನ ಮುಂಡು ಜಾರ ಮುಂಡು ಜಾರ ಚಂಡಿ ಜುಂತದೆ ಮುಂಡು ಬಂದ್ರೆ ಕ್ಯಾಮ್ರಾ ಪೂರ ತಿರುಗಿದ ಅಂಚುಂಡು ಹಾಗೆ ಮುಗಿದಲ್ಲಿ ಅರ್ಧ ಗಂಟೆ ಅದನ್ನ ಕ್ಯಾಮ್ರಾ ಅಂಚು ಬರೀ ಬತ್ತೆಂಡ ಪಂಚ ಇನ್ವಾಲ್ವ್ಮೆಂಟ್ ಅರ್ಧ ಗಂಟೆ ಆದ್ರೆ ಕ್ಯಾಮ್ರಾ ಹಂಚಬಹುದು ಪಕ್ಕ ಹಂಚು ಕ್ಯಾಮ್ರಾ ಹೋಗಿ ಬೇಡ ಇನ್ವಾಲ್ವ್ಮೆಂಟ್ ಆರ್ನ ಇಡೀ ಸಿನಿಮಾಡ್ ಇನ್ವಾಲ್ವ್ಮೆಂಟ್ ಉಂಟು ಪಂಡ ನಮ್ಮೊಟ್ಟಿಗೆ ಲೊಕೇಶನ್ ನಾಡ್ಯಾರೆ ಫಸ್ಟ್ ಇಂಕ್ ಕುಡ್ಲ ಒಂಜಿ ಜನ ಓಡಿಸ್ತಾರೆ ಸೊ ಬೈದಿತ್ತಾರ ಆರ್ನ ಸ್ಟೋರಿ ಕೇಳಲಿ ಒಂಜಿ ಎಡ್ಡೆ ಹೋಗ್ತೇನೆ ಪಂಡ ನಮ್ಮ ಪೂರ ನಾಡೊಂದು ಬೈದ ಫಸ್ಟ್ ಲೊಕೇಶನ್ ಪೂರ ಊದಾತಿ ಅದೇ ಅಲ್ಲೇ ಅಲ್ಲ ಮಾಡಿ ಹೌದು ಊದಾತಿನ ಪಟ್ಟದ ಲೊಕೇಶನ್ ನೀರೇ ನಡೆದೀನಿ ಐಕೆ ಫಸ್ಟ್ ಕಾರ್ಡ್ ಸೇಮ್ ಲೊಕೇಶನ್ 5 ನಿಮಿಷ ಹೋದು ಒಂಜಿ ಕೊಡಿ ಏರೆ ಮೇರೆ ಖುಷಿ ಆಂಡು ಬೇರೆ ಪೋಯರು ಒಂಜಿ ವಠಾರದಲ್ಲಿ ಹೋದ್ರು ಫಟ ಎತ್ತೇರು ಬೇರೆ ಇನ್ನೊಬ್ರು ಯಾರಿದ್ರು ಅಕ್ಷಯ ಇದ್ರ ದಯಾ ಸಹಾಯ ಇದ್ರು ಎಸ್ ಅಲ್ಲ ಫಟ ಪೂರ ತೆತ್ತೇರು ಪೂಜಾದ ಆಕುಣದಾನ ಒಂದು ಸ್ವರ ಯಾರ್ದು ಹಾಕುನ ತಿರುಗಿ ತೂರ ಒಂಜಿ ಪೊಂಜು ಹೋಯ್ದು ಮಾರ ನೈಟಿ ಪಾಡದು ಪೆಟ್ಟಿಷ್ಟು ಪೊಂಜು ಯಾರಕ್ಕೆ ಏನ್ ಎತ್ತೀನಿ ತತ್ತದ ನೆರ್ನೆತ್ತಿ ನೆರ್ದಾನಿಗೆ ಯಾನು ಆಮೇಟುಲ್ಲ ರಿಷಿ ಪಾತ್ರದಿಲ್ಲ ಆಗಲ್ಲ ಮೇಡಮ್ ನಾವೀಗ ಏನು ಎನ್ನ ಎಂಟ್ರಿ ಅದೇ ಗಂಡ ಎಂಚದ ಎತ್ತರ ನಿಕುಲು ಒಂದು 2ಕ್ಕೆ ಎಂದ ಎತ್ತೀನಿ ಎಂಕರ ಎತ್ತ ಪರ್ಮಿಷನ್ ಉಂಡ ಪೊಲೀಸ್ ಲೆಟರ್ ಉಂಡ ಎಂಚ ಹೋಯ್ತೀನಿ 1 ನಿಮಿಷ ಉಂಡೆ ಬೈಕಪಾಟಿ ಸರ್ ಬೈಕಪಾಟಿ ಅರೆಗೆ ಫೋನ್ ಮಾಡ್ತೆ ಸರ್ ಇಂಚು ವರ್ಷ ಪೊಂಜೋಕರಿಗೆ ಹಾಂ ಚಂದರ್ ಸರ್ ಅಲ್ಲಿ ಆತರ ಇಂಚಿದ್ರು ಪೊಂಜು ಸರ್ ಅನ್ನ ಹಾಂ ಹೌದು ಸರ್ ಚಾ ಬರ್ಪಾರ ಅಯ್ಯೋ ಬಂತದೆ ಶೂಟಿಂಗ್ ಯಾಕೆ ಬರ್ಪಾರ ಬಲ್ಲೆ ಬೋಣ ಒಣಸ್ಕೊಂಡ ಬರೋದು ಇಲ್ಲ ನಮಗೆ ಗೊತ್ತಿಜ್ಜಿ ಶೂಟಿಂಗ್ ಟೈಮ್ ಯಾರು ಗೊತ್ತಿಜ್ಜಿ ನಮಗೆ ಗೊತ್ತಿಜ್ಜಿ ಅಂಚಿನ ತರ ಓಪಿನ ತರ ಇದಕ್ಕೂ ನನಗೆ ಸಂಬಂಧ ಇಲ್ಲ ಈ ದಾರ ಬಂತು ಸೈಡ್ ಎನ್ನದೇ ಎಂಚದು ಪಾಡುವಲ್ಲಿ ಅದೇ ಪಡಪ್ಪ ಕ್ವಶನ್ ಬರ್ಚಿದ್ದು ಪೂರ ನೈಟ್
ಆಜ್ ತಿಂಗೋಲ ನೈಟಿ ಎಂತ ಡೀಟೇಲ್ ಲೆಕ್ಕ ಎಂಚ ಆಜ್ ತಿಂಗೋಲ ಅರ್ಧ ದಿನ ನೈಟ್ ಇದೆ ನೈಟ್ ಇದೆ ಗೊತ್ತಾ ಯಾರು 90 ಬಾರದೆ ಬೈದ ನೈಟ್ ಹೊತ್ತಿಗೆ 90 ಇತ್ತು ಗಮ್ಮತ್ ಇತ್ತೇನೆ ನಂಗೆ ಒಂಚೂರು ಪೆಟ್ಟದ ಬರ ಜಾಸ್ತಿ ಪೆಟ್ಟದ ಕಥೆ ಗೊತ್ತು ನಾನು ಅಂಚ ಕಾಮಿಡಿ ಲೋಬರ್ ಇತ್ತು ಹೈಯೆಸ್ಟ್ ಕಾಮಿಡಿ ಎದುಡು ಮಾತ್ರ ಪೆಟ್ಟು ಸುರೇಶ್ ಭಾಯ್ ಬಂದಿರಲ್ಲ ಲೀಡ್ ಕೊರಿಯರ್ ಇಜ್ಜಿ ಆಕ್ಚುಲಿ ಪೆಟ್ಟದ ಆಕ್ಷನ್ ಸೀಕ್ವೆನ್ಸ್ ಇತ್ತಂಡು ಒಂಜಿ ಸೀಕ್ವೆನ್ಸ್ 4 days ಶೂಟ್ ಮಲ್ತ 4-5 days ಶೂಟ್ ಮಲ್ತ ಮೇರು ಬೊಕ್ಕ ಸ್ವರಾಜ್ ಸರ್ ಒಂಜಿ 8 kilometer ರನ್ನಿಂಗ್ ಮಲ್ತಾರೆ ಇಂಚಿನ ಬಲಿಪೋಂದು ಮೀನಕಲ್ಲಿ ಅದು ರೋಡ್ ಬಲಿಪೋಂದು ರೋಡ್ ಪೂರ ಆ ಮೀನಕಲ್ಲಿ ಬಂದು ಅದನ್ನು ಒಂದು ಊರು ನೋಡದೆ ಅಲ್ಪ ರೋಡ್ ಬಲಿಪೋಂದು ಬಲ್ತದ ಪೂರ ಅದನ್ನು ಹಾಂ ಓಕೆ ನಾ ಟೇಕ್ ನಡು ಏರಾವರಿ ಪೋತೆ ಬಂದು ಆಯ್ ನಾಡು ಬರ್ತೀರ ಅಲ್ಪ ಈ ಮೀನು ನಮ್ಮ ಐಸ್ ಕ್ರೀಮ್ ಅನ್ನ ಕೊಡಲೆ ಬಾಕ್ಸ್ ಹಾಕು ನಡು ಪೊಗ್ಗುನಿ ಸೈಕಲ್ ಬರ ಬರ್ತು ನೀವು ಕೂಡ ಅಲ್ಪಡ್ದು ಬಲ್ತೊಂಬ ಒಂದು ಉಪ್ಪು ಓಡ ಯಾನಪ್ಪ ಮೇರೆ ನಿಂತಿತ್ತು ಈ ಜೀವ ಒಬ್ಬರು ಬಲಿಪೇರು ಅಂದ ಇದು ಮೇರೆ ನಿಂತು ಏನಾದ್ರು ವಾ ಸ್ಪೀಡ್ ಬ ತಿಕ್ಕು ಏರವೇ ದಮ್ಮು ಇಡಬರ ಬತ್ತಿ ಎತ್ತದು ಬಿಡಂಗಿಲ್ಲ ಆ ಎಕ್ಸ್ಪೀರಿಯನ್ಸ್ ಇವ್ರ ಹತ್ರ ಕೇಳಿ ಅಭ್ಯಾಸ ಉಂಟು ಓಡಿ ಓಡಿ ವರ್ಕೌಟ್ ಮಾಡ್ತೀವಲ್ಲ ಸೊ ಒಂದು ಲೆವೆಲ್ಗೆ ಅದು ಸ್ಟೈಮಿನ ಇರುತ್ತೆ ಬಟ್ ಓಡಿ ಅಭ್ಯಾಸ ಇರಲಿಲ್ಲ ರೋಡಲ್ಲಿ ಇಲ್ಲ ಆ ಥರ ಅಭ್ಯಾಸ ಇಲ್ಲ ನನಗೆ ಅದು ಮರಳು ಬೇರೆ ಬರೀ ಕಾಲಲ್ಲಿ ಚಪ್ಪಲ್ ಹಾಕೊಂಡು 2 ಫೈಟ್ ಒಟ್ಟಿಗೆ ಮಾಡಿದ್ವಿ ಒಂದು ಫೈಟ್ 4 days ಫೈಟ್ 4 days ಇತ್ತು ಸೊ ಆ 4 days ಇವ್ರು ಓಡಿ ಅಷ್ಟೊಂದೆಲ್ಲ ಒದ್ದಾಡಿ ಇನ್ನು ಉಳಿದ ನೆಕ್ಸ್ಟ್ ಫೈಟಿಗೆ ಮತ್ತೆ ಬಂದು ರೆಡಿ ಆಗಿದ್ರು ಅದರಲ್ಲೂ ಫುಲ್ಲು ಅದು ಫಸ್ಟು ಆ ರನ್ನಿಂಗ್ ಫೈಟ್ ಏನಿತ್ತು 4 ದಿವಸ ಏನು ಮಾಡಿದ್ವಿ ಫಸ್ಟೇ ಮಾಡಿದೆ ಅರ್ಜುನ್ ಬಂದು ಸರ್ ಸ್ಟೈಲಿಶ್ ಫೈಟ್ ಆದರೆ ಹೀರೋಗೆ ಏನೋ ಸಮಸ್ಯೆ ಇರಲ್ಲ ನಿಂತ್ಕೊಂಡು ಹಿಂಗೆ ಲುಕ್ ಕೊಡ್ತೀವಿ ಹಿಂಗೆ ಬೀಳುತ್ತೆ ಅದೆಲ್ಲ ಆಗುತ್ತೆ ಬಟ್ ಇಲ್ಲಿ ನಿಮಗೆ ರಿಯಾಲಿಟಿ ಬೇಕು ಅಂತ ಹೇಳ್ತಾ ಇದ್ದೀರಾ ನಿಮಗೆ ಸ್ವಲ್ಪ ಸ್ಟ್ರೇನ್ ಆಗುತ್ತೆ ತಡ್ಕೊಂಬಿಡಿ ಬಟ್ ಫ್ರೇಮಲ್ಲಿ ಸೂಪರಾಗಿ ಕಾಣುತ್ತೆ ಅದು ಫ್ರೇಮಲ್ಲಿ ಚೆನ್ನಾಗಿ ಕಾಣುತ್ತೆ ಸಾಕು ಅಂತ ನಾನು ಹೇಳಿದೆ ಸರಿ ಆಯಿತು ಫಸ್ಟ್ ಡೇ ಆಯಿತು ಫಸ್ಟ್ ಫುಲ್ಲು ಓಡಿಸಿದ್ರು ಎಲ್ಲ ಆಯಿತು ಸ್ವರಾಜ್ ಹೇಳ್ದಂಗೆ ಎಲ್ಲ ಆಯಿತು ಓಕೆ ಪ್ಯಾಕಪ್ ಅಂದರು ನನಗೆ ಕಾಲು ತಿಡೋಕ್ಕಾಗ್ತಾಯಿಲ್ಲ ಇದು ಫುಲ್ ಹಿಡ್ಕೊಂಡ್ಬಿಟ್ಟಿದೆ ಇಲ್ಲಿ ಇದು ಮೂಮೆಂಟ್ ಆಗ್ತಾಯಿಲ್ಲ ಕಾಲ ನನಗೆ ಡೈರೆಕ್ಟ್ ಅಲ್ಲಿಂದ ಹಾಸ್ಪಿಟ್ಲ್ ಹೋದ್ವಿ ಡಾಕ್ಟರ್ ಚೆಕ್ ಮಾಡಿಬಿಟ್ಟು ನಿಮಗೊಂದು 20 days ರೆಸ್ಟ್ ಮಾಡಬೇಕಾಗ್ತದೆ ಅಂತಂದರು ನಾನು 20 days ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಮತ್ತೆ ಓಡಬೇಕು ಹಾಂ ನಾಳೆ ಹೋಗ್ಬಿಟ್ಟು ಮತ್ತೆ ನಾನು ಓಡಬೇಕು ಸೊ ನಾಳೆ ರೆಡಿ ಆಗೋದಕ್ಕೆ ಏನು ಬೇಕು ಮಾಡಿ ಅಂತ ಹೇಳಿದೆ ನಿಮಗೆ ಒಂದು ಇಂಜೆಕ್ಷನ್ ಆಗಲಿಕ್ಕಿಲ್ಲ 2 ಹಾಕ್ತೇನೆ ಅಂತಂದರು ಹಾಕಿ ಅಂದು ಈ ಕಡೆ ಒಂದು 2 ಇಂಜೆಕ್ಷನ್ ಹಾಕಿದ್ರು ಇಷ್ಟು ಮಾತ್ರ ಕೊಟ್ಟರು ಇವಾಗ ಯಾವತ್ತು ಹೋಗ್ಬೇಕು ಅಂತಂದೆ ನೀವು ಓಡಬೇಕು ಅಂದಾಗಲೇ ಈ ಮಾತ್ರ ತೊಗೊಳ್ಳಿ ಅಂತ ಹೇಳಿದ್ರು ಸರಿ 2 ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಹೋದೆ ಹೋಟ್ಲಿಗೆ ಮಲಗಿದೆ ಬೆಳಗ್ಗೆ ಎದ್ದೆ ಇಷ್ಟು ಮಾತ್ರ ಇತ್ತು ಹಾಕ್ಕೊಂಡೆ ಮತ್ತೆ ಓಡು 4 ದಿವಸ ಮಾತ್ರ ತಿನ್ನು ಮತ್ತೆ ಸಾಯಂಕಾಲ ವಾಪಸ್ ಹಾಸ್ಪಿಟ್ಲಿಗೆ ಹೋಗು ಇಂಜೆಕ್ಷನ್ ಹಾಕ್ಸ್ಕೊಂಡು ಮತ್ತೆ ಓಡು ಹಿಂಗೆ ಮಾಡಿ ಅದು ಫೈಟ್ಸ್ ಕಂಪ್ಲೀಟ್ ಮಾಡಿದ್ವಿ ಬಟ್ ಅದೆಲ್ಲ ಆದಮೇಲೆ ಆ ಪೇನ್ ಇತ್ತು ತುಂಬ ಪೇನ್ ಇತ್ತು ಅರ್ಜುನ್ ಒಂದು ಮಾತು ಹೇಳಿದರು ನೀವು ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಪಡ್ತೀರ ತುಂಬ ಅಂತಿತ್ತು ಅದನ್ನು ನೋಡಿದ ಮೇಲೆ ಅವ್ರೇನು ಹೇಳೋದು ನಿಜ ಆಯ್ತದು ಅದು ವರ್ತ್ ಅಂತ ಅನಿಸ್ತು ನನಗೆ ಅದು ಅರ್ನ ಪಿರೋಡ್ ಬಲಿಪಡಿ ಅನ್ನತಿ ಆರು ಏತು ಸ್ಪೀಡ್ ಬಲಿಪಡಿ 10 ಸ್ಪೀಡ್ ಹೆಂಗೆ ಯಾವ ಬಲಿಪಡತಿ 2 ಸರಿ ಎಂಚ ಬಲಿಪಡಿ ಯಾನ್ ತೋಜಿದ್ದೀನಿ ಯಾ ಓಲವಲ್ಲೇ ಇವ್ರು ಬಲ್ತಾ ಅದ್ರ ಒಡೆಗೆ ಹೋದ ನೀವೇ ಹೋಗ ಆಕ್ಚುಲಿ ಅವ್ರಿಗಿಂತ ಸ್ಪೀಡ್ ಲಾಸ್ಟ್ ದಾದ ಅಂತೀನಿ ಬಂಡೆ ಯಾರು ಮೇರೆ ದುಂಬು ಬಲಿಪಿದೆ ಅವರು ಬರೇ ಹೀರೋ ನೀನು ಹೊರಬಂದು ಎತ್ತಗೆ ಅಂದು ಕ್ಯಾಮ್ರಾ ಪಾಸ್ ಆದ ಮೂವಿ ತುಂಬ ಗೊತ್ತಿದೆ ಬಲ್ಪರ್ ದೇವರದ ಪಂತೆರ ಕತೆ ಬಂದಾಗ ಬಲಿಪಿನ ಸ್ವರಾಜ್ಯದ ಹತ್ರ 4 ದಿನ 2 ದಿನ ಮುಗಿವು ನಾವು ಒಂದು ಪಿಲಿ ಪಾಡ್ರೆ ಅಂತ 1 ದಿನದ ಪಿಲಿ ಆಜಾದ್ಯಂತ ಪಿಲಿ ಉಂಟು ದಸರಾ ಪಿಲಿ ಪಾಡ್ನ ಫುಲ್ ನಲಿಪೇರತ್ತೆ ಫುಲ್ ಅಷ್ಟು 40 ಬಂತು ಸ್ವರಾಜನ ಕಟ್ಟು ಮಾಡ್ರೆ ಬಂತು ಡೈರೆಕ್ಟರ್ ಕಟ್ಟು ಮಾಡ್ರೆ ಗೊತ್ತಿದೆ ನಲಿಪಿ ಓಲೋ ವಿತ್ ಡ್ರೋನ್ ಕೂಡ ತಿರ್ಗೋದು ಪಟ್ಟು ನಲಿಪಿ ಏರು ಓಲ್ ಕ್ಯಾಮ್ರಾ ನಾನು ಇತ್ತು 2 ಕ್ಯಾಮ್ರಾ ಒಂದು ಡ್ರೋನ್ ಇರ್ತದೆ ಸ್ವಲ್ಪ ನಲ್ತೊಂದು ತಾಸು ಬಟ್ಟೊಂದಿಲ್ಲ ಏಕುಲ ನಲ್ತೊಂದು ಇಲ್ಲ ಎಲ್ಲ ಕಟ್ಟು ಬಗ್ಗೋದು ಏನು ಪಾತ್ರ ಬಂದಿಲ್ಲ ಹೇಗೆ ಮಾಡುವ ನೆಕ್ಸ್ಟ್ ನಮಗೆ ಆಕ್ಚುಲಿ ಡ್ರೋನ್ ಶಾಟ್ ಬೇಕಾಗಿತ್ತು ಫಸ್ಟ್ ಏನ್ ಇಟ್ಟಿದ್ವಿ ಕ್ಯಾಮ್ರಾ ಇಲ್ಲಿ ಇಟ್ಟಿದ್ವಿ ನಮ್ಗೆ ಆ ಶಾಟ್ ಮುಗೀತು ಇದ್ರದ್ದು ಶಾಟ್ ಮುಗೀತು ಡ್ರೋನ್ ಶಾಟ್ ಅಲ್ಲಿ ಈಗ ಏನ್ ಮಾಡ್ತಾರೆ ಡ್ರೋನ್ ಅಂದ ತಕ್ಷಣ ನಾವು ಕಾಣಿಸಲ್ಲ ಸೊ ಮಿಕ್ಕಿದವ್ರನ್ನ ಕುಣಿಸಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅದಕ್ಕೆ ನಾವು ಕಟ್ಟೆ ಹೇಳ್ತಾನೆ ಇರಲಿಲ್ಲ ಡ್ರೋನ್ ಅಲ್ಲಿ ಆಗ್ತಾ ಇರುತ್ತೆ ಕುಣಿತಾ ಇರ್ಲಿ ಅಂತ ಸೈಡಲ್ಲಿ ಇರ್ತಾ ಇತ್ತು ಬ್ಯಾನರ್ ವಿಷಯ ಬನ್ನಲಿಯಾ ಎನ್ನ ಬ್ಯಾನರ್ ಬರ್ದಿನ ವಿಷಯ ಬನ್ನಲಿಯಾ ಬರಲಿ ಸೋಮೇಶ್ವರಡು ಒಂದು ಬ್ಯಾನರ್ ಯಾನು ಶೂಟಿಗೆ ಇಂಚ ಪೊಗ್ಗುನ ಕಡೆ ಇಂಚು ಟೆನ್ಷನ್ ಆತನು ಸದ್ದ ಅಂತೇಳಿ ಸುಕೇಶನಿಗೆ ಬಂದೇನ ಫೋಟೋ ಮಲ್ಲ ಬ್ಯಾನರ್ ಸೋಮೇಶ್ವರದ ದ್ವಾರದ ಇದು ಯಾನು ಇಂಚು ಶೂಟಿಗೆ ಒಂದು 10 ಇಂಚು ಅಂತ 2 ಕೊಂಜ ಬ್ಯಾನರ್ ತಿಪ್ಪಿ
ಆದ ಸೈಡ್ ಇಂಚೆ ಮತ್ತೆ ಅಲ್ಪ ಒಂಜಿ ಎಂಚಿನ ಇಂಜಿನಿಯರಿಂಗ್ ವರ್ಕ್ ವೆಲ್ಡಿಂಗ್ ದ ಬ್ರೌಂಡ್ ಸೋಮೇಶ್ವರ ಬಿಲಿ ಪಾಡ್ಡೆ ಬರೀಟುಲ್ಲೆ ಸೋಮೇಶ್ವರ ಬಿಲಿ ಪಾಡ್ಡೆ ಸ್ವಲ್ಪ ಬ್ಯಾನರ್ ಪಾಡೆ ಇದೆ ತಿರ್ತು ಬೇತೆ ಟೈಗರ್ಸ್ ಪುದರ್ ಪಾಡ್ತೀರಿ ಮಾರಿವಿಡಿ ಟೈಗರ್ಸ್ ಪುದರು ಶ್ರದ್ಧಾಂಜಲಿ ಮಾರಿವಿಡಿ ಟೈಗರ್ ಒಂದು ಗೊತ್ತುಜ್ಜಿ ಎಂಚ ತೀರ್ಕೊಂಡು ಅದಿಲ್ಲ ತೀರ್ಕೊಂಡು ಕುಡಿ ಚುದುಪಿನಾರು ಮುಖ ಅಂತ ಸೀದಲಾಕದು ಬೋಯ್ ಒಂಜು ಕೋಡಿಡು ಅಂತ ಕ್ಲೀನ್ ಬಸ್ ಸ್ಟ್ಯಾಂಡ್ ಬರೀಟ್ ಪೊಜೋನ ಕುಂತುದು ಒಂಚು ಒಂದು ತೂದ ಪೊಂಜು ಕೋಡಿ ಅದ್ರ ಒಂಜು ಪುಣ್ಯ ಏನಾಡಿ ಚೂಪಿನಿ ಇಂಚ ಚೂಪಿ ಬ್ಯಾನರ್ ಸಿನಿಮಾ ಗೊತ್ತಾದ್ರೆ ಹೆಂಗ ಬರಲ್ಲ ಅವಳ ಫಸ್ಟ್ ಡೇ ಶೂಟ್ ಅವು ಫಸ್ಟ್ ಡೇ ಶೂಟ್ ಅಮರ್ ಬಗ್ಗೆ ಬಂದ ನಿಕ್ಲು ಅಮರ್ ಜೋಕ್ಲು ಐಟಿ ನಮಗೆ ನಾನು ಅವರ ಅವರ್ತ ಬ್ಲಾಟಿದ್ದೆ ನಾನು ಮಲ್ಬೇಕು ಅವೇದೆ ಗಿಲಿತ ಗೊಕ್ಕು ಏದ್ ದಿನ ನಿಕ್ಲ ಶೂಟಿಂಗ್ ಪೂರ ಏದ್ ದಿನ ಇತ್ತು ಮಂದೇ ಒಂದು ಸ್ವಲ್ಪ ದಿನ 70 days ಗೊತ್ತುಂಡೆ ಫಸ್ಟ್ ಪಂತಿನಿ ಸೆಪ್ಟೆಂಬರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ ನವೆಂಬರ್ ನಾವು ಮುಗಿಸ್ತೇವೆ ಪಂತ ಪಕ್ಕ ಮುಗಿಸ್ನಾಗ ಮಾರ್ಚ್ ಏಪ್ರಿಲ್ ಮಾರ್ಚ್ ಆತನ ಪಂಡ ನಮಕ್ ಇತ್ತೆ ಮೇರು ಬತ್ತದ ಸೀರಿಯಲ್ ಮಲ್ತೊಂದಿತ್ತೇರು ಸರ್ ಸೊ ನಮಕ್ 70 days ಶೂಟ್ ಇತ್ತಂಡು ಸೊ ಎವ್ರಿ ಮಂತ್ ಪಂಡ 15 days ಆರೋಗ್ಯ ಸೀರಿಯಲ್ ಕೊರೋಡಿತ್ತಂಡು 15 days ನಮಗೆ ಕೊರೋಡಿತ್ತು ಪಂಡ ಆ ಮೇಡಮ್ಗಳ ತಮಿಳ್ ಸಿನಿಮಾ ಕಮಿಟ್ ಆದಿತ್ತೇರು ಸೊ ಅವಲ ಮಲ್ತೊಂದಿತ್ತೇರು ಯಾನ್ ಕನ್ನಡ ಪಾತ್ರ ತಾಬೂಜಿ ಎಸ್ ಸೊ ಅವರಿಗೆ ಸೀರಿಯಲ್ ಮಾಡಬೇಕಾಗಿತ್ತು 15 ದಿವಸ ಅಲ್ಲಿ ಶೂಟ್ ಮಾಡ್ತಾಯಿದ್ರು ಬೆಂಗಳೂರಲ್ಲಿ ಇನ್ನುಳಿದ 15 ದಿವಸ ಇಮಿಡಿಯೇಟ್ ಇಲ್ಲಿಗೆ ಬರ್ತಾಯಿದ್ರು ಒಂದು ದಿವಸ ರೆಸ್ಟ್ ತಗೋತಿರ್ಲಿಲ್ಲ ಅವರು ಕೂಡ ಅಷ್ಟೇ ತಮಿಳ್ ಸಿನಿಮಾಗೆ ಆ್ಯಕ್ಟ್ ಮಾಡ್ತಾಯಿದ್ರು ಅಲ್ಲಿಂದ ಫ್ಲೈಟ್ ಹತ್ತು ಇಲ್ಲಿಗೆ ಬರೋದು ಇಲ್ಲಿ ಬಂದು ಆ್ಯಕ್ಟ್ ಮಾಡೋದು ಮತ್ತೆ ವಾಪಸ್ ತಮಿಳು ಸೊ ಈ ಥರದಲ್ಲೇ ಕ್ಯಾರಿ ಆಗ್ತಾಯಿತ್ತು ಸೊ ಅದಕ್ಕೆ ನಮಗೆ ಒಂದು ಸ್ವಲ್ಪ ಡೇಸ್ ಹೋಯ್ತು ಮತ್ತೆ ಬೇರೆ ಅಂತ ಬಿಸ್ನೆಸ್ ಬಿಸಿ ಇತ್ತು ಲಗ್ನ ಡೇಟ್ಸ್ ಮಸ್ತ್ ಶೋ ಉಂಟು ಜಪಾನ್ ಹೋಗಿ ಜಪಾನ್ ಬುದ್ಧ ಮೈಂಡ್ ಆಗಿ ಸಿಂಗ್ ಫುಂಗ್ಲಿ ಇನ್ನು ಅಲ್ಪಲ್ಲ ಜಪಾನ್ ಬಿಸ್ನೆಸ್ ಉಂಟು ಜಪಾನ್ ಅವೇ ಫೋಟೋ ತೆಪ್ಪರ ಪೋತಿನವಳು ಒಂಜಿ ಪಂಚ ನೆರ್ರ ಬೈದಿನ ಅವು ಕುಂಚೂರು ಲಾಯ್ಕ್ ಆತ ನಾನು ಅಂಚ ಕಡೆಗೆ ಹೋಗ್ತೀನಿ ಜಪಾನ್ ಅದು ಪಕ್ಕ ಬಿಸ್ನೆಸ್ ಬಾಡಿ ಪಾಪ ರೋಸ್ಟ್ ಬಂತು ಲೆಜೆಂಡ್ ಬಂಡಾರ ಸ್ಟಾರ್ಟಿಂಗ್ ಬಂತು ಲೆಜೆಂಡ್ ಅಲ್ಲ ನಮ್ಮ ಐಟ ಅದೇ ಗೊತ್ತು ನಾವು ತಿಳ್ತೀನಿ ಡೈಲಾಗ್ ಏನ ಲೆಜೆಂಡ್ ಇವಾಗ ಸ್ಟೋರಿ ಉಂಡ ಇದೊಂದು ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡಿದಾರೆ ಅಂದ್ ಶೂಟಿಂಗ್ ಪದಾಲ ಆತಿನ ಎನ್ನ ಸ್ಟೋರಿ ಅಲ್ಪ ಇತ್ತು ನಾವು ಪಾತ ಸ್ಟೋರಿ ಆಯ್ತ ಬಗ್ಗೆ ಪಾತ್ರ ಆಪುಜಿ ಯಾನು ಒಂಜಿ ನಾಯಿದ ವಿಷಯ ಬಂತ ಒಂಜಿ ನಾಯಿದ ಶೂಟಿಂಗ್ ಆನಾಗ ಸುರುಟಿಂಗ್ ಬಾರಿ ಖುಷಿ ಆಗಿದೆ ಇಷ್ಟ ನಾಯಿ ಬೈದಂಗ ನಾಯಿ ಜೊತೆಗೆ ಶೂಟ್ ಉಂಡು ಬಕ್ಕ ಐ ತಿಂಕ್ ಅವು ಒಂಜೇ ನಾಯ ನಿಂಕ ಬೆಚ್ಚಾತಿನ ನಾಯಿ ಬಂದು ಹೆಂಚಿನ ಉಪದ್ರ ಇದಾದ ಮಾರ ಆ ನಾಯಿದ ಮರಳುಡು ಡೈರೆಕ್ಟರ್ ಪ್ರೊಡ್ಯೂಸರ್ ಪೂರ ಕ್ಯಾಮರಾ ಫಿರೋ ಕೊರೆಪುನು ನಾಯಿ ಕೊರೆಕೊಂಡು ಜೇಗ್ ಮಗುಳು ಕೊರೆಪುನು ಪಂಡ ಆ ನಾಯಿದ ಒಂದು ಲುಕ್ ದಿಕ್ಕರ ಪೂರ ಆ ಗೇಟ್ ಪುಣೆ ಜೈಕೋಲ ಮುಂದೆ ಕುಡ್ಲದ ಕೊರೆಪುನ ಗುರ್ತ ದಿಕ್ಕು ಅರ್ಥ ಒಂದಿತ್ತದ ಸಾವ ಇರೋ ಗೊತ್ತು ಕುಡಾಯಿಕೆ ಏಸಿಲ್ಲ ಈಗ ಕುಡ್ಲದ ಸೆಕೆಲ ಆಪುಜಿ ಪಾಪ ಅಂಚ ಮಕ್ಕಳು ಕಲ್ದಕ್ಕು ಅವು ಹಂಚಿ ಮಲ್ಪಡೋದು ಅವು ಕಲ್ಲಂದು ಸಿಂಚಿ ಮಲ್ಪು ತುಳುಟು ಕೊರೆಪುನು ಅವೇ ಮಕ್ಕಳು ತುರುಟು ಕೊರೆಪುನು ಯಾಂಕ್ ಮಾತ್ರ ಪ್ರೊಡ್ಯೂಸರ್ ಸರ್ ಕೊರೆಪುನಾಗ ಮಕ್ಕಳ ಮನುತ್ತೆ ಪ್ರಕಾಶ್ ಇತ್ತೇನೆ ನೋಟಿಗೆ ಆಕ್ಚುಲಿ ಅವ್ ನಾಯಿಗ್ ಯಾನೆ ಪೋದು ಬಕ್ಕ ಒಂಜಿ ಕಲ್ದ ಕರ್ಪು ಸೈಡ್ ದುಂಬುದ ಬಿಟ್ಟು ಹತ್ರ ಅಪ್ಪ ಯಾನೆ ಓಟ್ ಕಟ್ಟೆ ಖರ್ಚು ಮಾಡ್ತಾರೆ ಕ್ಯಾಮರಾ ಕೊರೆ ಎನ್ನ ಫಿಕ್ಸ್ ಆಯ್ತು ಯಾನಂತ ಅಲ್ಲ ತುಳುಟರೆ ಅರ್ಥ ಪ್ರೊಡ್ಯೂಸರ್ ಎಂತ ಹೇಳಿದ ಓಕೆ ಇತ್ತೆ ನಮ್ಮ ಸ್ಪೆಷಲ್ ರೌಂಡ್ ಉಂಟು ನಿಖಿಲ್ ಇತ್ತೆ ನಿಖಿಲ್ನ ನೆಕ್ಸ್ಟ್ ಇಯರ್ ಕೊಡಿದ್ದಾರೆ who is sitting next to you. You will have to tell one positive thing and one negative thing. Okay. What you can tell in front of the camera. Okay, and then fun out. Yes. Alter the inch start ಮಾಡ್ತಾರೆ ಅಲ್ತರ್ ದಿನ ಓಕೆ ಈ ರಾರ್ನ ಬಗ್ಗೆ one positive, one you didn't like. ಪಾಸಿಟಿವ್ ಆಲ್ ಪಾಸಿಟಿವ್ ಯಾರನ್ನ ಪಂಡ
ಒಂಜಿ ಪ್ಯಾಷನ್ ನಮ್ಮ ಅವತ್ತೂದೇ ನಮ್ಮ ಒಟ್ಟಾತೀನಿ ಪಂಡ ಒಂಜಿ ಸೀರಿಯಲ್ ಯಾನು ಆರು ಹೀರೋ ಮಲ್ತುಂದು ಇತ್ತೇರು ಯಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಿತ್ತು. ಸೊ ಆರಾಗ ಒಂಜಿ ಸಿನಿಮಾ ಮಲ್ಪಡು ಒಂಜಿ ಪ್ಯಾಷನ್ ಇತ್ತು. ಸೊ ಆ ಪ್ಯಾಷನ್ ಇನ್ನು ಮಾರ್ನಮೆ ಆಯರ ಕಾರಣ. ಸೊ ಒಟ್ಟಿಗೆ ಹತ್ರ ಬೈದಿನಿ. ಆ ಪುಜ್ಜಿ ಐ ಡೋಂಟ್ ಲೈಕ್ ಹಿಮ್ ಪಂಡ ಅದು ನಾನ್ ವೆಜ್ ತಿನ್ಪುಜ್ಜಿ ಬೇತೆ ಒಂಜಿಲ್ಲ ನಮಗುಪ್ಪುನ ಒಂಜಿ ಹ್ಯಾಬಿಟ್ಸ್ ಆರಾಗಿಜ್ಜಿ ಆರ್ನೊಟ್ಟಿ ಪಾರ್ಟಿ ಕುಲ್ದಂಡ ಕಾಫಿ ಅವೇ ಲಾಸ್ಟ್ ಆರ್ನ ಬರ್ತ್ಡೇ ಅಂಡಲ ಪಾರ್ಟಿ ಪಂಡ ಕಾಫಿ ಪಾರ್ಟಿ ಕೊರತೆ ಮದುವೆ ಪಾರ್ಟಿ ಕಿಂಡಲ್ಲ ಅವಲೇ ಮುರನಿ ಅದಕ್ಕೆ ಒಂದು ಮಗಳು ಹುಟ್ಟಿದ್ದಾರೆ ಈಗ. ಸೊ ಮಗಳು ಹುಟ್ಟಿದ್ದು ಸರ್ ಪಾರ್ಟಿ ಅಂದರೆ ಬನ್ನಿ ಕಾಫಿ ಕುಡಿಯೋಕೆ ಹೋಗೋಣ. ಸೊ ಇದೊಂದು ಕಷ್ಟದ್ದು. ನನಗೆ ಚೈತ್ರಾರ ಬಗ್ಗೆ ಅಂದರೆ ನಂಗೆ ನೆಗೆಟಿವ್ ಏನೂ ಗೊತ್ತಿಲ್ಲ. ಅಂದರೆ ಇಲ್ಲ ಇಷ್ಟು ದಿನದಲ್ಲಿ ಅಂತ 6 ತಿಂಗಳು ಎಂತ ನೋಡಲಿಲ್ಲ ದೇವರಲ್ಲ ಅಲ್ಲ ಅಂದರೆ ನಾನು ಹೇಳಕ್ಕೆ ಕೊಟ್ಟಿದ್ದೇನು ಅಂದರೆ ಅಷ್ಟೊಂದು ನೆಗೆಟಿವ್ ಗೊತ್ತಾಗೋಷ್ಟು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅವ್ರ ಜೊತೆಗೆ. ಸೊ ಸೀನ್ ಇದ್ದಾಗ ಜೊತೆಗೆ ಇರ್ತಾ ಇದ್ವಿ. ಪಾಸಿಟಿವ್ ಅಂದರೆ ಇವಾಗ ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು. ಅಂದರೆ ಯಾರಿಗೆ ಗೊತ್ತಿಲ್ಲದಿರೋರಿದ್ರು ಕೂಡ ಹೋಗ್ಬಿಟ್ಟು ಮಾತಾಡಿಸಿ ಅವ್ರು ಕಂಫರ್ಟ್ ಮಾಡ್ತಾರೆ. ನನಗೂ ಕೂಡ ಕಂಫರ್ಟ್ ಮಾಡ್ತಾರೆ. ಅದೊಂದು ಅಂದ್ರೆ ನಾವು ಅಮ್ಮ ಮಗ ಅಲ್ಲ, ನಾನು ಅದಕ್ಕೆ ಅವ್ರ ಹತ್ರ ಹೇಳಿದೆ ಅಮ್ಮ ಮಗದ ಸಂಬಂಧದಲ್ಲಿ ಒಂದು ಸಲಿಗೆ ಬೇಕಲ್ಲ. ಅದು ಅದು ಅದಕ್ಕೆ ನಾನು ಹೇಳಿದೆ ಇವರು ತುಂಬಾ ರಿಸರ್ವ್ಡ್ ಇದ್ದಾರೆ, ತುಂಬಾ ರೆಸ್ಪೆಕ್ಟ್ಫುಲಿ ಮಾತಾಡ್ತಾ ಇದ್ವಿ. ನಾನು ಸಹ ಅವರಿಗೆ ತುಂಬಾ ಇದು ಅದು ಇರ್ಲಿಕ್ಕೆ ಇರಬಾರ್ದು ಅದು. ಸೊ ಅದಕ್ಕೆ ನಾನು ವಿದ್ದು ಸರ್ ಹತ್ರ ಹೇಳಿ ನಮ್ಗೆ ಒಂದು ಎಕ್ಸರ್ಸೈಸ್ ಕೊಟ್ಟಿದ್ರು. ಇದು ರೈಸ್ ಮತ್ತೆ ದಾಲನ್ನು ಒಟ್ಟಿಗೆ ಹಾಕಿದ್ರು. ಸೊ ನಾವು ಅವತ್ತು ಮಾತ್ರ ನಾನು ನಿಮ್ಮ ಹತ್ರ ಎಲ್ಲ ಪರ್ಸನಲ್ ಕ್ವಶನ್ ಕೇಳಿದ್ದೇನೆ, ನೆನಪಿಲ್ಲ ಎಂತ ಕೇಳಿದ್ದೇನೆ ನೀವೆಂತ ಹೇಳಿದ್ದೀರಾ ನೆನಪಿಲ್ಲ. ಬಟ್ ಐ ಆಸ್ಕ್ಡ್ ಹಿಮ್ ಲೈಕ್ ದ ಮೋಸ್ಟ್ ಇಂಟಿಮೇಟ್ ಕ್ವೆಶ್ಚನ್ಸ್ ಅವರ ಲೈಫ್ ಬಗ್ಗೆ ಎಲ್ಲ ಕೇಳಿದ್ದೇನೆ. ಸೊ ದಟ್ ಅವ್ರು ಸ್ವಲ್ಪನಾದ್ರೂ ಓಪನ್ ಆಗಲಿ ನನ್ನ ಒಟ್ಟಿಗೆ ಅಂತ. ಮತ್ತೆ ಆದ್ರೂ ಬೇರೆ ಇನ್ನು ಹೇಳಿ ಒಳ್ಳೇದು ಕೆಟ್ಟದು ಇಲ್ಲ ಅಲ್ಲ, ಎರಡು ಒಳ್ಳೇದು ಹೇಳಿ. ತುಂಬ ಒಳ್ಳೆ ಫ್ರೆಂಡು ಆ್ಯಂಡ್ ತುಂಬ ಒಳ್ಳೆ ನಟಿ, ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ನಮ್ಮ ತಾಯಿ ಥರ. ಸೊ ಅವ್ರು ಹೇಳ್ದಂಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೀವು ನೋಡೋದಕ್ಕೂ ಅಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಒಬ್ಬ ಕಲಾವಿದನಿಗೆ ಪರ್ಸ್ನಲ್ಲು ಮತ್ತು ಕ್ಯಾರೆಕ್ಟರ್ ಅಂತ ಡಿಫ್ರೆನ್ಸ್ ಗೊತ್ತಾಗ್ಬಿಟ್ರೆ ಅವ್ರು ಗೆದ್ರು ಅಂತ ಅರ್ಥ. ಸೊ ಅದು ಆಗಿದೆ ಅವ್ರಿಗೆ. ನೆಗೆಟಿವ್ ಇಲ್ಲ. ನೆಗೆಟಿವ್ ನಾನೇ ಹೇಳ್ತೇನೆ ಅವ್ರಿಗೆ. ನಾನು ಅವರ ಕಿವಿ ಹತ್ರ ಪದ್ಯ ಹೇಳ್ತೇನೆ ಅಂತ ಅದು ಅವ್ರಿಗೆ ಬೆಚ್ಚ. ಒಳ್ಳೆ ಪದ್ಯ ಹೇಳ್ತೇನೆ. ನನ್ನ ಕಾರಲ್ಲಿ ಕೂತ್ರೆ ಬೇರೆ ಯಾರು ಹಾಕ್ಲಿಕ್ಕಿಲ್ಲ, ನಾನೆಲ್ಲ ಬ್ಲೂಟೂತ್ ಹಾಕ್ಲಿಕ್ಕಿಲ್ಲ, ಅವಳೇ ಹಾಕ್ಬೇಕು. ಅವಳಿಗೆ ಬೇಕಾದ ಹಾಡು ರವಿಚಂದ್ರನ್ ಹಳೆದು ಹಾಡು ಹಾಕ್ತಾರೆ. ಬಂದು ನನ್ನ ಕಿವಿ ಹತ್ರ ಆಯ್ತು ಸ್ವಲ್ಪ ಮತ್ತೆ ಬಂದು ನನಗೆ ಗೊತ್ತಿರೋದೊಂದು 4 ಕನ್ನಡ ಪದ್ಯ, ಅದು ಗೊತ್ತಿದ್ದು ಅಲ್ಲೇ ಕಲಿತು ನಾನು ಹಾಡುದು. ಬಟ್ ಹೌ ಇಸ್ ಮೈ ಪ್ಲೇ ಲಿಸ್ಟ್? ವೆರಿ ಗುಡ್ ಸೂಪರ್. ಜಸ್ಟ್ ದಟ್ಸ್ ಆಲ್. ಬಟ್ ನಾನು ನಿನ್ನನ ಚೈತ್ರನ ಪಾಸಿಟಿವ್ ಇಸ್ ದಟ್ I think must similarities undi inkla chaitragla. Positive is that I think away very I understood what ಅವರು ತುಂಬಾ ಎಂತ ಹೇಳೋದು ಲೈವ್ಲಿ ಇದ್ದಾರೆ. ಒಂದು ಆಸ್ ಅನ್ ಆಕ್ಟರ್ ಐ ಥಿಂಕ್ ದಟ್ ಹೆಲ್ಪ್ಸ್ ವೆನ್ ಯು ಡೋಂಟ್ ಹ್ಯಾವ್ ಇನ್ಹಿಬಿಷನ್ಸ್ ಇಲ್ಲದೆ ನಾವು ಧೈರ್ಯದಲ್ಲಿ ಹೋಗಿ ಒಬ್ರ ಹತ್ರ ಮಾತಾಡೋದು, ಅಪ್ರೋಚ್ ಆಗೋದು. ಆ್ಯಂಡ್ ಐ ಥಿಂಕ್ ಶಿ ಆಲ್ಸೋ ಪ್ರಿಪೇರ್ಸ್ ವೆರಿ ವೆಲ್. ಅವರು ಮಂಗಳೂರು ಕನ್ನಡಗೆ ಕೂತ್ಕೊಂಡು ಓದ್ತಾ ಇದ್ರು, ಅಲ್ಲಿ ಅಂದರೆ ಅಂಡರ್ಲೈನ್ ಮಾಡಿ ಅದರ ಒಂದು ವರ್ಡ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಅದರ ಸೈಡಲ್ಲಿ ಬರಿತಾ ಇದ್ರು. ಸೊ ಐ ಸಾ ಆಲ್ ದ್ಯಾಟ್. ಐ ಥಿಂಕ್ ದ್ಯಾಟ್ಸ್ ಗುಡ್. ಐ ಥಿಂಕ್ ದ್ಯಾಟ್ಸ್ ವೈ ಅವರು ಅಷ್ಟು ಒಳ್ಳೆ ಆ್ಯಕ್ಟರ್ ಇದ್ದಾರೆ. ಮತ್ತು ನೆಗೆಟಿವ್ ಎಂತ ಉಂಟು? ನೆಗೆಟಿವ್ ಐ ಥಿಂಕ್ ನೆಗೆಟಿವ್ಗೆ ಸಹ ನಾವು ಅಷ್ಟು ಪರ್ಸ್ನಲಿ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಲಿಲ್ಲ ನೆಗೆಟಿವ್ ಗೊತ್ತಾಗಲಿಕ್ಕೆ. ಒಬ್ಬ ಪಾಸಿಟಿವ್ ಇನ್ನೊಂದು ಅದರದ್ದು ಬದಲಲ್ಲಿ ಹೇಳ್ಬೇಕಂದ್ರೆ ಶಿ ಕೀಪ್ಸ್ ಹಮ್ಮಿಂಗ್. ಒಳ್ಳೆ ಹಾಡ್ಸೆ ಹಾಡ್ತಾರೆ, ಬಟ್ ಶಿ ಇಸ್ ಆಲ್ವೇಸ್ ಹಮ್ಮಿಂಗ್. ಸೊ ಇಟ್ಸ್ ವೆರಿ ನೈಸ್. ಅವರ ಹತ್ರ ಇರುವಾಗ ಒಂದು ಮ್ಯೂಸಿಕಲ್ ಎನ್ವೈರನ್ಮೆಂಟ್ ಆಲ್ವೇಸ್ ಹಮ್ಮಿಂಗ್. आपण मेरना नेगेटिव एयर बनवेर मेरना नेगेटिव मेरला बनु ಇಂತದಂತ ನೆಗೆಟಿವ್ ಇವರದು ಅಬ್ಸರ್ವ್ ಮಾಡಿದ್ದು ನೆಗೆಟಿವ್ ಎಲ್ದಿರೋ ಅಂತ ನಮ್ಮ ಅಮ್ಮನ ಹತ್ರ ನೀವು ಮಾತಾಡ್ತೀರಾ ಬಟ್ ಎನಿವೇಸ್ ಐ ಆಮ್ ಸೋ ಹ್ಯಾಪಿ. ಅವರದು ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಸ್ವರಾಜ್ ಅವ್ರ ನೆಗೆಟಿವ್ ಗೊತ್ತಿರೋ ಅಷ್ಟು ನಾನು ಅವ್ರ ಪರಿಚಯ ಇಲ್ಲ. ಆ್ಯಂಡ್ ನಾವು ಈ ಫಿಲ್ಮಲ್ಲಿ ನಾವು ಅಷ್ಟು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಏನೇನು ನೋಡಿದ್ದೀನಿ ಅವ್ರ ಕೆಲಸಗಳು ಆ್ಯಂಡ್ ಅವ್ರ ಬಗ್ಗೆ ಕೇಳಿರೋದು ಎಲ್ಲವೂ
ಅವರು ಒಂದು ಅದ್ಭುತವಾದ ಕಲಾವಿದ. ಆ್ಯಂಡ್ ನಾನು ನಮ್ಮ ಸಿನಿಮಾದ ಫುಟೇಜಸ್ ನೋಡಿದ್ದೀನಿ. ಅವರು ಅದಕ್ಕೆ ಹಾಕಿರುವಂಥ ಎಫರ್ಟು, ಆ ಪಾತ್ರದ ಪರಕಾಯ ಪ್ರವೇಶ ಮಾಡೋದು ಅಂತಾರಲ್ಲ, ಅದನ್ನು ಅವ್ರು ಮಾಡಿರೋದು. ಆ್ಯಂಡ್ ಹಂಗೆ ಕಾಣಿಸ್ತಾರೆ ಕೂಡ. ಆ್ಯಂಡ್ ಅವ್ರ ಮುಖದಲ್ಲಿ ಆ ಪ್ಯಾಷನ್, ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಅದನ್ನು ಹೇಳುತ್ತೆ, ಅವ್ರು ಎಷ್ಟು ಸೀರಿಯಸ್ ಆಗಿ ಒಂದು ಪ್ರೊಫೆಷನ್ನ ತಗೊಳ್ತಾರೆ ಅಂತ. ಆ್ಯಂಡ್ ಶಿಸ್ತಿರೋದಕ್ಕೇನೆ ಐ ಥಿಂಕ್ ಅವರು ಒಂದೊಂದು ಹೆಜ್ಜೆ ಮೇಲೆ ಹೋಗ್ತಾನೆ ಇದ್ದಾರೆ. ಸೊ ಅದೇ ನನ್ನ ಪ್ಲಸ್ ಪಾಯಿಂಟ್ ನೋಡಿರೋದು. ಈಗ ನೆಗೆಟಿವ್ ಇವರು ಹೇಳ್ತಾರೆ ನೋಡಿ, ಯಾರು? ಸ್ವರಾಜ್ ಸ್ವರಾಜ್ಯದ್ದು ನೆಗೆಟಿವ್ ಅದೇ ನೆಗೆಟಿವ್. ಸ್ವರಾಜ್ ನೆಗೆಟಿವ್ ಅದೇ ನಂಗೆ ಗೊತ್ತಿಲ್ಲ ಆಕ್ಚುಲಿ. ಉಂಡೆದಲ್ಲ ಬಿಹೈಂಡ್ ದ ಕ್ಯಾಮರಾ ತುಂಡ ಎತ್ತರ ಬಿ ನೆಗೆಟಿವ್. ஏன் பண்றேனா ಈ ಓ ಪಾಸಿಟಿವ್ ನಾನು ಓ ನೆಗೆಟಿವ್ நமக்கு ஆவந்திச்சு நமக்கு ஐக்கு ஆவந்திச்சு ಯಾನ್ ಏರಿಗ್ಲ ನೆತ್ತೆರ್ಕೊರಲಿ ಯಾನ್ ಏರ್ನಲ ಎಂಕೆ ಏರ್ನಲ ನೆತ್ತೆರ್ ದೊಂಡ ಅಬುಜಿ ಲೇಕಿನ್ ಯಾನ್ ಏರಿಗ್ಲ ನೆತ್ತೆರ್ ಎಂಕ್ಲೆಗೆ ಏರಿಗ್ಲ ನೆತ್ತೆರ್ ಅಂಚ ನಂಗೆ ಚೇನ್ ಹೊಡ್ಸಿ ಯಾನ್ ಉಪ್ಪು ನಸದ ನೆತ್ತೆರ್ ದಿಶದಾಗಿ ಹಾ ಮೆಲ್ಲ ಬಗ್ಗೆ ಮಾಡೋದಂಡ ಒಂಜಿ ಬೇಡ ಮಸ್ತ್ ಇಷ್ಟ ಅಭಿನಯ ವಿಷಯದ ಬಂಡ ಅನ್ನೊಂಜಿ ಏಜ್ ಲಿಮಿಟ್ ಕೊಡ್ತು ಲೈಕ್ ಮಾತಿರ್ನೊಟ್ಟಿಗಿಲ್ಲ ಒಂದು ಸೇಮ್ ಆದ್ರೆ ಏತಿ ಎಲ್ಲಕ್ನೊಟ್ಟಿಗಿಲ್ಲ ಆತೆ ಇಲ್ಲಿ ಆಗ ಮಲ್ಲಕ್ನೊಟ್ಟಿಗಿಲ್ಲ ಅನ್ನ ಪ್ರೊಫೆಷನ್ ವೈಸ್ ರೆಂಚೊಲ್ಲರ್ ಅನ್ಸೊಲ್ಲರ್ ಎಂಕಲೊಟ್ಟಿಗೆ ತೆನ್ನೊಟ್ಟಿಗೆ ತೇತಿ ನನಗೆ ಏಜ್ ಡಿಫ್ರೆನ್ಸ್ ಉಂಟು. ಬಟ್ ಯಾನಾರ ಪಾತ್ರನಾಗ ಎಂಕೊ ಸೇಮ್ ಏಜ್ ದಲ್ಲಕ ಎಂಕು ಪಾತ್ರ ಲೈಕ್ ಆರ್ ಎನ್ನ ಏಜ್ ಡಿಫರೆನ್ಸ್ ಬರ್ತದೆ ಏಜ್ ಆತ ಇಂಡೈರೆಕ್ಟ್ ಬನ್ನಿ ಬನ್ನಿ ಓಕೆನಾ ಅವರಿಗೆ ನೆಗೆಟಿವ್ ಒಂದು ಬಂಡ ಪರ್ಪಿನ ಬಿಡ್ತೀನಿ ಮಸ್ತ್ ಬೇಜಾರು ದಿವಸ ಕುಡಿಯೋದು ಬಿಟ್ಬಿಟ್ಟಿದ್ದಾರೆ. ಮಸ್ತ್ ಬೇಜಾರು ದಿವಸ ಅವ ಮಾತ್ರ ಬಂದ್ಬೇಕು ಕುಲುಗ ಅಂದ್ರೆ ಇದು ಯಾರು ಕುಲುಗ ಅಂತ ಬಂದಾಗ ಪರ್ಪಿನ ಬಿಡ್ತಾರೆ. ಡೀಸೆಂಟ್ ಆಕ್ಟಿಂಗ್ ಅಂತ ಲೈಕ್ ಫುಲ್ ನೆಗೆಟಿವ್ ಆಗ್ತಾನೆ ಎಲ್ಲ ಅವು ಬೇಜಾರು ಮಸ್ತ್ ಬೇಜಾರು. ದಾದ ಮಿಸ್ ಮಾಡ್ತಾರೆ ಕಾನ್ವರ್ಸೇಷನ್ಸ್ ದಾದ ತುಂಬ ಇತ್ತಲ್ಲ ಕೊಂಡು ಹೋಯ್ತಾ ದಾದಲ್ಲ ಸ್ಪೆಷಲಿ ಆ ಟೈಮ್ ಒಟ್ಟಿಗೆ ಪರಲೋಕನಾಗ ಒಟ್ಟಿ ಕುಲ್ದಿನ ಕುಲ್ಲ ಇಂಕುಲು ಇಲ್ಲ ಬೈತು ಸರಿ ಕೊಡಿ ರೊಟ್ಟಿ ಕುಲ್ದ ನಾನೇ ಬುದ್ಧಿ ಚೆನ್ನಾಗಿ ಬಟ್ ಅರೆಗೆ ಎಂಕೊಂಡು ಅಂತಾರೆ ಪರ್ಪಿನ ದುಡ್ಡಲ್ಲಿ ನಾವಿಬ್ರು ಕುಡಿಯೋದು ಕಾಣ ಶೂಟಿಂಗ್ ಆಗ್ತೀನಿ ನಾನು 5 ಗಂಟೆಗೆ ಕುಲ್ಲದ ಓವ ಹೊಸ ನೆತ್ತ ವಿಷಯ ರಿಲೀಸ್ ಬೇರೆ ಹಿಡಿದು ಬಂದು ನಾನು ಬೇರೆ ಬಟ್ಟೆ போடுவே இதுல ஆவா நீங்க ಬಗ್ಗೆ பாத்துறீங்க ಮನದಲ್ಲಿ ಸ್ಟಾಪ್ ಏನ ಅದ್ರ ನೆಕ್ಸ್ಟ್ ಡೇ ಕ್ಲೋಸ್. ಇದು ಇರು ಅರ್ಧ ಬಗ್ಗೆ ಹೊಂಟ್ರೆ ನಿನ್ನತ್ತ ಅರ್ಧ ಬಗ್ಗೆ ರಿಷಿ ವೆರಿ ಡಿಟರ್ಮೆಂಟ್ ಹಾರ್ಡ್ ವರ್ಕಿಂಗ್ ಒಂಜಿ ವಿಷಯ ಆರ ಒಂಜಿ ಡೈರೆಕ್ಟರ್ ಆವಡು ಒಂದು 8 ವರ್ಷದ ಟೈಮ್ ಅದಲ್ಲಿ ಅನ್ಕೋತಾರೆ ಇಂಜ ವರ್ಷದ ಅವೇನಾರು ಸಾಧಿಸಿ ಅವು ಒಂಜರ್ನ ವೆರಿ ವೆರಿ ಬಿಗ್ ಕ್ವಾಲಿಟಿ ಪಕ್ಕ ಒಂಜಿ ಬೇಲೆಡು ಇನ್ವಾಲ್ವ್ ಆಯ್ಡ ಪೂರೆಟ್ಲ ಇನ್ವಾಲ್ವ್ ಆಗ್ತಾರೆ ಪೂರೆಟ್ಲ ಅಂಡ್ ಈಸ್ ಡನ್ ಎ ವೆರಿ ಗುಡ್ ಜಾಬ್. ನೆಗೆಟಿವ್ ಬಂಡ 11 ಜನರಿಗೆ ನಾನು ಯೋಚನೆ ಆಡ್ಕೊಂಡಾರೆ 12 ಗಂಟೆಗೆ ಜಶಣ ನಾಳೆಗೆ ಮಾಡಿದ್ರೆ ಹೇಗೆ ನಿದ್ದೆಲ್ಲ ಕರ್ಕೆ ಬೇರೆ ಎಂಕನ್ನತ್ತೆ ಮಾತ್ರ ಎಲ್ಲ ಬರ್ತದೆ 12 ಗಂಟೆ ರಾತ್ರಿ ಕಾಲ್ ಆಗ್ಬೋದು. ಬಣ್ಣ ನಮ್ಮ ಐಡಿಯಾಲಜಿ ಓಪನ್ ಅಪ್ ಆದ್ರೆ ಸಂಚ ಅಂದತ್ ಈ ಶೂಟಿಂಗ್ ಉಪ್ಪನಾಗ ನಮ್ಮ ಶೂಟಿಂಗ್ ಕಂಪ್ಲೀಟ್ ಆದ್ ಬಂದಾಗನೇ ಆಜೆ 7 ಗಂಟೆ ಆಗಿತ್ತು ಆಯ್ತಾ ಬೊಕ್ಕ ನೆಕ್ಸ್ಟ್ ಡೇ ನಮ್ಮ ಅಪಗ ಕುಲ್ದು ಪ್ಲಾನಿಂಗ್ ಮಲ್ಕೊಡ ಸೊ ಅವು 7 ಗಂಟೆ ಇದ್ರೆ 12 ಗಂಟೆ ಮುಟ್ಟ ಈರು ಪಂಡ ಬಿಹೈಂಡ್ ದ ಕ್ಯಾಮ್ರಾ ವರ್ಕ್ ಮಲ್ತಿಜ್ಜಿ ಸೊ ಈಗ ಗೊತ್ತಾಪುಜ್ಜಿ ದಾದ ಪ್ಲಾನ್ಸ್ ಉಪ್ಪುಂಡು ಎಸ್ಟರ್ಡೇ ಇದೆ ಬಂದು ಇಂಕರೆ ಮಾತ್ರ ಕಾಣದನ ಗೊತ್ತಾಪು ಏತ ಪ್ಲಾನ್ ಅದು ಕೂಡ ಇಂಚಾದು ಬಿರ್ ಕಾಣಲ್ಲ ಯಾನೆ ಇಂಚ ಬರ್ಪಿಡಿ ಎಂಕೆ ತೋಜ್ಜೇರ ಅಂಚ ಅಂಚ ರಾತ್ರಿ ಕಾಲ್ Yes. ಐಡಿಯಾ ಮತ್ತೆ ಕೂಡಲೇ ಫೋನ್ ಮಾಡ್ಬೇಕು ಇಂಚ ಬಲ್ಫೋಗನ ಅಂಚ ರಾತ್ರಿ ಕಾಣಿದೆ ಆಕ್ಚುಲಿ ಇತ್ತಿ ಇರ್ಬಾರ ಕರೆಕ್ಟ್ ಈ ಬರ್ಪಿಲ ಬಿಡ್ತೀನಿ ನೆಕ್ ದಾಬಡಿ ಬರೋದಿತ್ತ ನೀರು ಎಚ್ಚರಿಕೆ ಇಡ್ಬೋದು ಬಾಧ್ಯತೆ ಜೆತ್ತು ಈ ಶೂಟಿಂಗ್ ಟೈಮ್ ಇಡತ್ತೆ ಏಪ್ರಿಲ್ ಮಾಸ ಬ್ಯಾಂಗ್ಳೂರಿಂದ ಫೋನ್ ಮಾಡ್ತಾರೆ 15 ಮಲಗಿದ್ದೀರಾ ಫಸ್ಟಿಗೆ ರಾತ್ರಿ ದಾದ ಐಡಿಯಾ ಹಾಕೊಂಡು ಇಮಿಡಿಯೇಟ್ ಬರೋದು ಮನದನಿಗೆ ವೇಟ್ ಮಾಡ್ಬೇಕು ಅವು ಪಿಕ್ಚರ್ ದಂದತ್ ಊರೆತನ ಇತ್ತಾಡಿ ವೇತನ ಬಂತು ಹೌದು ಬಾರಿ ವಿಶೇಷತ ಏರಲ್ಲ ನಾನು ಇರೇಗಿಂದ ಹತ್ತು ಅಂತೀನಿ ಇನ್ ಜನರಲ್ ಈಗ ಯಾರಾದ್ರೂ ಒಂದು ಗಂಟೆ ರಾತ್ರಿಗೆ ಫೋನ್ ಮಾಡಿ ಮಲಗಿದಾರ ಮತ್ತೆಂತ ಮಾಡುದು ಮಾರೆ 1 ಗಂಟೆ ರಾತ್ರಿಗೆ ಮಲಗಿನೇ ಇರ್ತಾರಲ್ಲ ನಾವು ಕುಡ್ಲೋಡು ಕಾಮನ್ ಉಂಟು ಗೊತ್ತಿಲ್ಲ ಇದು ಒನಸು ಒಂದು ಪುನಃ ಬರ್ತದೆ ಉಂಪಿನ ಎತ್ತರದಿ ಗೊತ್ತಾಗ ಉಂಪಿನ ಸೈಡ್ ಎದುರು ದಿನ
ಅವರಿಗೆ ಹೇಳಿಕೊಡ್ಬೇಕಾ? ನಿಮ್ಗೆ ಎಂತ ಹೇಳಿಕೆ ಉಂಟು ಅದು ಹೇಳಿ, ನಾನು ತುಳುವಲ್ಲಿ ಹೇಳ್ತೇನೆ. ಅಂದ್ರೆ ಟು ಕಾಲ್ ದೆಮ್. ನೀವು ತುಳು ಅಲ್ಲಿ ನೀವು ಮಂಗಳೂರಿನವರನ್ನು ನಮ್ಮ ಸಿನಿಮಾಗೆ ಇನ್ವೈಟ್ ಮಾಡ್ಬೇಕು. ಓಕೆ, ಬಟ್ ಅದನ್ನು ನೀವು ನನಗೆ ಫಸ್ಟ್ ಹೇಳಿ ಕನ್ನಡದಲ್ಲಿ. ನೀವು ನಾನು ಅದನ್ನ ನಿಮ್ಗೆ ತುಳು ಟ್ರಾನ್ಸ್ಲೇಟ್ ಹೇಳ್ತೇನೆ. ಮಾಡ್ತೀರಾ? ಓಕೆ. ಈ ಸಿನಿಮಾ ಬಂದು ಮಂಗಳೂರು ನಿಮ್ಮ ಭಾಷೆಯ ಒಂದು ಅಂದರೆ ಈ ಮಣ್ಣಿನ ಸೊಗಡಿನ ಸಿನಿಮಾ. ಸೊ ಎಲ್ಲರೂ ಬಂದು ಅಷ್ಟ ಹೋಯ್ತಾ? ಅಲ್ಲ ಅದೇ ಶಬ್ದ ಅವ್ರು ಅಂತಿಲ್ಲ. ಹೇಳಿದ್ರು ನನಗೆ ಯಾರು ಟ್ರಾನ್ಸ್ಲೇಟ್ ಮಾಡ್ತಾರೆ? ಸೊಗಡು ಬಂದಾಗ ಇರುತ್ತಲ್ಲ ನಡಿಗೆ ಸೊಗಡಿಗೆ ಮಣ್ಣಿನ ಸೊಗಡು ಒಂದು ಅಂತ award. ಏನು ಹೇಳಿ ಬೇರೆ ನಾನು ನಿಮ್ಗೆ ನೀವು ಹೇಳಿ ಅದನ್ನ ಹೇಳ್ತೀನಿ ನಾನು. ಮಾತೆರೆಗ್ಲ ನಮಸ್ಕಾರ. ಮಾತ್ರಗಳ ನಮಸ್ಕಾರ. ನಮ್ಮ ಮಸ್ತ್ ಮೋಕೆಡ್ ಮಸ್ತ್ ಮೋಕೆಡ್ ಕಷ್ಟೋಡು ಕಷ್ಟಡು ಇಷ್ಟೋಡು ಒಂಜಿ ಸಿನಿಮಾ ಮಲ್ದ ಆ? ಒಂಜಿ ಒಂಜಿ ಸಿನಿಮಾ ಮಲ್ದ ಸಿನಿಮಾ ಮಲ್ದ ಐತ ಪುದರ್ ಐತೆ ಪುದರ್ ಮಾರ್ನೇಮಿ ಮಾರ್ನಿಮಿ ಪಂಡ ನಿಕ್ಲೆ ಮಾತೆರೆಗ್ಲ ಗೊತ್ತುಂಡು. ಓಕೆ, ಮಾರ್ನೇಮಿ ಪಂಡ ಮಾರ್ನಿಮಿ ಪಂಡ ನಿಕ್ಲೆ ಮಾತೆರೆಗ್ಲ ಗೊತ್ತುಂಡು. ನಿತ್ಯ ಮಾತ್ರಗಳ ಗೊತ್ತುಂಡು. ನಿಕಲೆಗ ಮಾತೆರೆಗ್ಲ ಗೊತ್ತುಂಡು. ನಮ್ಮ ಕುಡ್ಲದ ಮಸ್ತ್ ಇಷ್ಟದ ಪರ್ಬ ಅವೇ ವಿಷಯಡ್ ನಮ್ಮ ಒಂಜಿ ಪೊರ್ಲುದ ಸಿನಿಮಾ ಮಲ್ದ ಮಲ್ದ ನಿಕುಲ್ ಮಾತೆರ್ಲ ಬತ್ತದ ನಿಕುಲ್ ಮಾತೆರ್ಲ ಬತ್ತದ ನಮ್ಮ ಸಿನಿಮಾನ ತೂದು ಆಶೀರ್ವಾದ ಮಲ್ಪುದು ಪಂದ್ ಕೇನೊನ್ವೆ. ಸರೋಜ್ ಭಾಯ್ ಮೇರೆ ಕಲ್ಪೋಡು. ನೀವು ಹೇಳ್ಕೊಡಿ, ನಾನು ಹೇಳ್ತೇನೆ. ಮಾತೆರೆಗ್ಲ ಸೊಲ್ಮೆಲು ಮಾತೆರೆಗ್ಲ ಸೊಲ್ಮೆಲು ನಿಮ್ಮ ಹೆಸರು ಹೇಳಿ. ಚೈತ್ರ ಆಚಾರ್. ಈ ಮಣ್ಣದ ಕತೆ ಮಾರ್ನೇಮಿ ಪಿಲಿವೇಷದ ಪೊರ್ಲುನು ಸಿನಿಮಾದ ಮೂಲಕ ತ್ವಜಪೈರೆ ಇಂಕಲ ಇಡೀ ತಂಡ ಬರೋನುಂಡು ಈಗ ಮಾತಿರ್ಲ ಈ ಸಿನಿಮಾಗೆ ಆಶೀರ್ವಾದ ಮಂತದೆ ಇಂಕಲ ಇಡೀ ತಂಡನು ಗೆಂದಾದು ಕೊರಡುಂಡು ಯಾನಿಕಿಲಡ ಮೋಕೆಡು ಕೇನೊಂದಿಲ್ಲ ಮಾತಿರ್ಲ ಸಿನಿಮಾ ತೂಲೆ. Yeah, super. This is intense Tulu. Because I realized it is like ಒಳ್ಳೆ. Yeah, correct. It's like ಮಣ್ಣಿನ ಸೊಗಡು. ಮಣ್ಣಿನ ಸೊಗಡು ಸತ್ಯ ಗೊತ್ತಿ ಮಣ್ಣು ಸೊಗಡು ಪೊರ್ಲು. ಸೊ ನಿಮ್ಮ ಮುಖ ತುಂಬಾ ಸೊಗಡಿದ್ದ ಮನೋಲಿಯ. ಮಾತೆಲ್ಲ ಬಲೆ ನಮ್ಮನ ಮಾರ್ನಿಮಿದ ಪೊರ್ಲು ತುಲೆ ಜಲ್ಸ್ ತುಲೆ ಇದು ಜನಕ್ಕೆ ಏನು ಅನಿಸ್ತದೆ ಮಾನವ ಫೀಲಿಂಗ್ ಅಲ್ತಿದ್ದೀರ ಅಂತ ವಿಡಿಯೋ ಏನು ನಂಗೆ ಅರ್ಥ ಆಗಲಿಲ್ಲ. ಅವು ಎಡ್ಡೆ ಅದು ಒಳ್ಳೆ ಓಕೆ ಓಕೆ ಅದ್ರ ಕಷ್ಟ ಇದೆ. ಅವನು ಹೇಳಿದ್ದು ಕಿ ಮಾರ್ನಿಮಿದು ಸಿನಿಮಾ ಪಿಲಿ ಎಲ್ಲ ಮಾಡಿ ಇಲ್ಲಿ ಯಾರು ಪಿಲಿ ಡಾನ್ಸ್ ಮಾಡ್ಲಿಲ್ಲ ಅಂತ. ಅದು ಮಾಡಿದ್ರೆ ಜವಾಬ್ದಾರಿ ಇರುದು ನಿಮಗೇನೆ. ನಿಮಗೆ ನನಗೆ ಅರ್ಥ ಆಗಲಿಲ್ಲ. ಒಂದು ಪಿಲಿ ಕ್ಲೋಸ್ ಮಾಡ್ತಾರೆ ವಿಡಿಯೋ